ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗನ್ನಿಯಾಮಕ ಸ್ವಾಮಿ ಶ್ರೀನಿವಾಸ ತಿರುಪತಿಯ ತಿಮ್ಮಪ್ಪ ತನ್ನ ವೈಕುಂಠ ದ್ವಾರವನ್ನ ತೆಗೆದು ಭಕ್ತರಿಗೆ ಅನುಗ್ರಹಿಸುವಂತಹ ಸಮಯ ಇದು. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಆದ್ರೆ ಇದೇ ಏಕಾದಶಿಗೆ ಯಾಕಿಷ್ಟು ಮಹತ್ವ? ವೈಕುಂಠ ಏಕಾದಶಿಯನ್ನ ತುಂಬಾ ಒಂದು ಶ್ರದ್ಧಾಭಕ್ತಿಗಳಿಂದ ಆಚರಿಸೋದು ಯಾಕೆ? ಇದನ್ನ ಮಾಡಿದ್ರೆ ಏನೆಲ್ಲ ನಮಗೆ ಫಲಗಳು ದೊರೆಯುತ್ತೆ? ಮಾಡೋ ವಿಧಾನ ಹೇಗೆ? ಏನಿದರ ಮಹತ್ವ? ಹೇಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು? ಎಸ್, ಇದೆಲ್ಲ ತಿಳಿಸ್ಕೊಡ್ತೀವಿ ಈ ಕಾರ್ಯಕ್ರಮದಲ್ಲಿ. ವಿಶೇಷವಾದ ವೈಕುಂಠ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಇವತ್ತು ನಮಗೆ ತಿಳಿಸಿಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಶ್ರೀನಿವಾಸ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ವೈಕುಂಠ ಏಕಾದಶಿ ಬಂದ್ರೆ ಪ್ರತಿ ಮನೆಯಲ್ಲೂ ಒಂದು ಹಬ್ಬದ ರೀತಿ ಇರುತ್ತೆ. ಆದ್ರೆ ಬೇರೆ ಏಕಾದಶಿಗಳನ್ನ ಹೋಲಿಸಿದ್ರೆ ವೈಕುಂಠ ಏಕಾದಶಿಗೆ ಯಾಕಿಷ್ಟು ಮಹತ್ವ? ಇವತ್ತು ಏನಿದರ ಒಂದು ದಿನದ ವಿಶೇಷತೆ ಅಂತ ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರುರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪದ್ಯೆ. ಸಕಲ ಅಶ್ವವೇಗ ಚಾನಲ್ ವೀಕ್ಷಕರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನೋಡಿ, ಉತ್ತಮವಾದಂತಹ ಪ್ರಶ್ನೆಗಳನ್ನು ನೀವು ಆರಿಸ್ಕೊಂಡಿದ್ದೀರಿ. ಅದರಲ್ಲಿ ವೈಕುಂಠ ಏಕಾದಶಿ ಅನ್ನುವಂಥದ್ದು ಒಂದು ಅತ್ಯಂತ ಪಾವಿತ್ರತೆಯ ದಿನ. ಏನಕ್ಕಾಗಿ ಅಂತ ಅಂದಾಗ, ಈ ದಕ್ಷಿಣಾಯನ ಕಾಲಗಳು ಆರಂಭವಾದಾಗ ವಿಷ್ಣುವಿನ ಚಾತುರ್ಮಾಸಗಳು ಅಂತ ಶುರುವಾಗುತ್ತೆ. ನೀವು ನೋಡ್ಬೋದು, ಉಡುಪಿಯಲ್ಲೆಲ್ಲವೂ ಸಹ ಚಾತುರ್ಮಾಸಗಳ ಆರಾಧನೆಗಳು, ಉಪಾಸನೆಗಳು, ವ್ರತನೇಮಾದಿಗಳನ್ನು ತುಂಬ ಹೆಚ್ಚಿನದಾಗಿ ಮಾಡುವಂಥದ್ದು. ವೈಷ್ಣವ ಸಂಪ್ರದಾಯದಲ್ಲಿ ಚಾತುರ್ಮಾಸಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಈ 4 ತಿಂಗಳಿಗೆ ಈ ಚಾತುರ್ಮಾಸಗಳಲ್ಲಿ ಚಾತುರ್ಮಾಸ ಎಲ್ಲಿವರೆಗೂ ಇರುತ್ತೆ ಅಂತ ಅಂದರೆ ಈ ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ. ಈ ಚಾತುರ್ಮಾಸಗಳಲ್ಲಿ ಧನುರ್ಮಾಸಕ್ಕೆ ಅತ್ಯಂತ ಪಾವಿತ್ರತೆ, ಅತ್ಯಂತ ವಿಶೇಷವಾದಂತಹ, ವಿಶಿಷ್ಟವಾದಂತಹ, ಸಂಪ್ರದಾಯವಾದಂತಹ, ಪರಿಪೂರ್ಣವಾದಂತಹ ಭಗವಂತನ ಸ್ಮರಣೆಗೋಸ್ಕರವಾಗಿರುವಂತಹ ಒಂದು ಧನುರ್ಮಾಸದ ಒಂದು ಆಚರಣೆ. ಈ ಧನುರ್ಮಾಸದ ಆಚರಣೆಯಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿ, ಈ ಶುಕ್ಲ ಪಕ್ಷದ ಏಕಾದಶಿಗೆ ವಿಶೇಷವಾದಂತಹ ಮಹತ್ವ, ವಿಶೇಷವಾದಂತಹ ಮತ್ತು ಪವಿತ್ರತೆಯ ವಿಷ್ಣುವಿನ ಸಾನ್ನಿಧ್ಯವನ್ನು ಪಡೆಯುವಂತಹ ಅತ್ಯಂತ ಪರಿಪೂರ್ಣವಾದಂತಹ ಏಕಾದಶಿ. ಈ ಏಕಾದಶಿಯನ್ನು ನಾವು ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ, ನಂತರ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ದ್ವಾದಶಿ ಅಥವಾ ಈ ರೀತಿಯೆಲ್ಲವೂ ಸಹ ನಾವು ಅದನ್ನು ಉಲ್ಲೇಖವನ್ನು ಮಾಡ್ತೇವೆ. ವೈಕುಂಠ ಏಕಾದಶಿ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ವಿಷ್ಣುವಿನ ಉಪಾಸನೆ. ಏಕಾದಶಿಗಳು ತುಂಬ ಏಕಾದಶಿಗಳು ಬರುತ್ತೆ. ನಿಮಗೆ ನೀವು ಹೇಳಿದ ಹಾಗೆ ವರ್ಷಕ್ಕೆ 24 ಏಕಾದಶಿಗಳು ಬರುತ್ತೆ. ಒಂದು ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಒಂದು ಕೃಷ್ಣ ಪಕ್ಷದ ಏಕಾದಶಿ. ನೀವು ಹಿರಿಯರನ್ನ ಯಾರನ್ನೇ ವಿಚಾರಿಸಿ, ಯಾರನ್ನೇ ನೋಡಿ, ಏಕಾದಶಿ ಅಂದ ತಕ್ಷಣವೇ ಉಪವಾಸವನ್ನು ಮಾಡ್ತಾಯಿದ್ರು. ಉಪವಾಸವನ್ನು ಏನಕ್ಕಾಗಿ ಮಾಡಬೇಕು ಅಂತ ಅಂದಾಗ, ದೇಹಕ್ಕೆ ಒಂದು ದಿನವಾದರೂ ಸಹ ನಮ್ಮ ದೇಹಕ್ಕೆ ನಾವು ತಿನ್ನುವಂಥ ಆಹಾರಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಆಗ ದೇಹವೂ ಸಹ ಆ ಪಚನಕ್ರಿಯೆ ಮಾಡುವಂತಹ ಸರ್ವ ಅಂಗಾಂಗಗಳು ಸಹ ವಿಶ್ರಾಂತಿಗೆ ಜಾರುತ್ತೆ. ಅಲ್ಲಿ ಮತ್ತೆ ಮಾರನೇ ದಿನಕ್ಕೆ ನೀವು ಊಟವನ್ನು ಮಾಡಿದಾಗ ಇನ್ನೂ ಪ್ರಚಲಿತವಾಗಿ, ಅಂದರೆ ಇನ್ನೂ ಹೌದು, ಇನ್ನೂ ತುಂಬ ಚೆನ್ನಾಗಿ ಅದರ ಕೆಲಸಗಳನ್ನು ಅದು ನಿರ್ವಹಿಸುತ್ತೆ. ಅನ್ನೋಕ್ಕೋಸ್ಕರವಾಗಿ ದೇಹಕ್ಕೆ ಒಂದು ದಿನವಾದರೂ ಸಹ ವಿಶ್ರಾಂತಿಯನ್ನು ಕೊಡಬೇಕು. ಅದು ಆರೋಗ್ಯ ದೃಷ್ಟಿಗೋಸ್ಕರವಾಗಿಂತ ಮಾಡಿದಂತಹ ಏಕಾದಶಿ. ಎಲ್ಲರೂ ಸಹ ಏಕಾದಶಿ ದಿನದಂದು ಆದಷ್ಟು ಸಹ ನೀರನ್ನು ಸೇವಿಸುತ್ತನೋ ಅಥವಾ ಹಾಲು ಹಣ್ಣುಗಳನ್ನು ಸೇವಿಸುತ್ತನೋ ಆದಷ್ಟು ಸಹ ಉಪವಾಸವಾದ ದಿನವನ್ನು ಆಚರಣೆಯನ್ನು ಮಾಡ್ತಿರ್ತಾರೆ. ಅದು ವಿಷ್ಣುವಿನ ಧ್ಯಾನ, ವಿಷ್ಣುವಿನ ಸ್ಮರಣೆಯ ಮುಖಾಂತರದಲ್ಲಿ ಭಗವಂತನ ಒಂದು ಆಚರಣೆಗೆ ಮಾಡುವಂತಹ ಒಂದು ಕೈಂಕರ್ಯ, ಒಂದು ವ್ರತ, ಒಂದು ಪೂಜೆ ಅಂತ ಹೇಳ್ಬೋದು.
ಅಂದ್ರೆ ಉಪವಾಸ ಇದ್ರೆ ಇಡೀ ದಿನ ನಮಗೆ ಭಗವಂತನ ಕಡೆ ಲಕ್ಷ್ಯ ಇರುತ್ತೆ ಅನ್ನೋ ಕಾರಣ. ಒಂದು ಏಕಾಗ್ರತೆ ಬರಬೇಕು ಅಂತಂದರೆ ನಿಮಗೆ ಉಪವಾಸವಿರಬೇಕು. ಅದಕ್ಕೆ ಶಾಸ್ತ್ರಬದ್ಧವಾದಂತಹ ಅರ್ಥ ಹೇಳಬೇಕು ಅಂತ ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವಂಥದ್ದು. ಹತ್ತಿರ ಇರುವುದಕ್ಕೆ ಉಪವಾಸ ಅಂತ. ಅದು ಯಾರ ಹತ್ತಿರ ಅನ್ನೋದು ಸಂಸ್ಕೃತದಲ್ಲಿರುವಂಥದ್ದು. ಉಪ ಅಂತ ಅಂದರೆ ಹತ್ತಿರ, ವಾಸ ಅಂದರೆ ಅಲ್ಲಿ ಇರುವಂಥದ್ದು. ಭಗವಂತನ ಹತ್ತಿರದಲ್ಲಿ ನಾವಿರಬೇಕು. ಭಗವಂತನ ಹತ್ತಿರದಲ್ಲಿ ಹೇಗಿರಬೇಕು ಅಂತಂದರೆ ನಾವು ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವನ ಸ್ಮರಣಾಪೂರ್ವಕವಾಗಿ ನಾವು ಅವನ ಹತ್ತಿರ ಇರ್ತೀವಿ. ನೀವು ಹೊಟ್ಟೆ ತುಂಬ ಊಟವನ್ನು ಮಾಡಿಕೊಂಡು ಏನಾದರೂ ಮಾಡಿಕೊಂಡು ಹಾಕಲಿಕ್ಕೆ ಮಾಡಿಕೊಂಡು ನೀವು ನಿದ್ರೆಗೆ ಜಾರಿ ಯಾವುದೂ ಸಹ ನಿಮಗೆ ಊಟ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಮನುಷ್ಯಗೆ ಅಲಕ್ಷ್ಯಗಳು ಬರುತ್ತೆ, ದೇಹ ಜಡತ್ವ ಬರುತ್ತೆ, ನಿದ್ರೆಗೆ ಜಾರುತ್ತೆ. ಏನು ಮಾಡೋಕ್ಕೋದ್ರೂ ಸಹ ನಿಮಗೆ ಅದು ಯಾವುದು ಇಂಟ್ರೆಸ್ಟ್ ಇರೋದಿಲ್ಲ, ಯಾವುದಕ್ಕೂ ಗಮನ ಇರೋದಿಲ್ಲ. ನೀವು ಉಪವಾಸವನ್ನು ಮಾಡಿದಾಗ ಇದಕ್ಕೋಸ್ಕರ ಉಪವಾಸವನ್ನು ಮಾಡ್ತೀವಿ ಅಂತ ಒಂದು ತಲೆಯಲ್ಲಿ ಇರುತ್ತೆ. ಜೊತೆಯಲ್ಲಿ ಒಂದು ಚಿಹ್ನೆ ಅಂತ ಹೇಳ್ತೀವಲ್ಲ, ಸ್ಮರಣಾರ್ಥಕವಾದಂಥ ಚಿಹ್ನೆಗಳು ನಿಮಗಲ್ಲಿ ಯಾವಾಗಲೂ ಸಹ ಮೂಡ್ತಾ ಇರುತ್ತೆ. ಅಲ್ಲಿ ಭಗವಂತನ ಸ್ಮರಣೆ, ನಾನಿವತ್ತು ಏನಕ್ಕೆ ನಾನು ಉಪವಾಸ ಇದ್ದೀನಿ ಅಂತದ್ದು ಯಾವಾಗಲೂ ಅದು ಸಹ ನಿಮ್ಗೆ ಹೇಳ್ತಾ ಇರುತ್ತೆ. ಭಗವಂತನ ಸ್ಮರಣೆಯನ್ನು ಮಾಡು, ಶ್ಲೋಕವನ್ನು ಹೇಳು, ಭಗವಂತನ ಧ್ಯಾನವನ್ನು ಮಾಡು, ದರ್ಶನವನ್ನು ಮಾಡು, ಈ ರೀತಿಯಾದಂಥ ನಿಮಗೆ ಅದು ಒಂದು ಕುರುಹೋಗಲನ್ನು ಕೊಡುತ್ತಲೇ ಇರುತ್ತೆ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರೋ ಹಾಗೆ ನಾವು ಎಲ್ಲ ಉಪವಾಸಗಳನ್ನು ಮಾಡಲೇಬೇಕು ಅಲ್ವಾ? ಖಂಡಿತವಾಗಿ ಉಪವಾಸವನ್ನು ಮಾಡೋದ್ರಿಂದ ನಿಮಗೆ ಒಂದು ಉತ್ತಮವಾದಂತಹ ಒಂದು ಸಲಹೆ ಹೇಳಬೇಕು ಅಂತ ಅಂದರೆ, ನೀವು ಪೂಜಾ ಕೈಂಕರ್ಯಗಳನ್ನು ಮಾಡಲಿಕ್ಕೆ ತುಂಬ ಆಸಕ್ತರಾಗಿ ತುಂಬ ಪರಿಪೂರ್ಣವಾದಂಥ ಮನಸ್ಕರಾಗಿ ಇರ್ತೀರಿ. ಸೆಕೆಂಡು, ಆರೋಗ್ಯಕರವಾದಂತಹ ದೇಹವನ್ನು ಹೊಂದಿರ್ತೀರಿ. ಈ ಎರಡು ಲಾಭವನ್ನು ಪಡೆಯುವಂತಹ ಒಂದು ಪೂಜೆ ಅಂತಂದರೆ ಏಕಾದಶಿಯ ಒಂದು ವ್ರತ ಪೂಜೆ. ಈ ವೈಕುಂಠ ಏಕಾದಶಿ ವ್ರತ ಪೂಜೆ ಅಂದ ತಕ್ಷಣವೇ ಇಲ್ಲಿ ಬೇರೆ ಬೇರೆಯಾದಂತಹ ಯಾವುದೋ ಭೋಜನಾದಿಗಳೋ ಮತ್ತು ಇನ್ನೇನಾದರೂ ಊಟ ಉಪಚಾರಗಳೋ ಇನ್ನೇನಾದರೂ ದೊಡ್ಡದಾದಂತಹ ಆಚರಣೆಗಳು ಯಾವುದು ಸಹ ನಿಮಗೆ ಕಾಣಿಸೋದಿಲ್ಲ. ಇಲ್ಲಿ ಶ್ರದ್ಧೆ, ಭಕ್ತಿ, ಆಚರಣೆ, ಅನುಕರಣೆ ಇವೆಲ್ಲವೂ ಸಹ ನಮಗೆ ಮನೆ ಮಾತಾಗಿ ಬಂದ್ಬಿಡುತ್ತೆ. ನೀವು ವೈಕುಂಠ ಏಕಾದಶಿಯಿಂದ ತಕ್ಷಣವೇ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು, ಯಾಕೆಂದರೆ ಧನುರ್ಮಾಸ ಇರೋದರಿಂದ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು, ಅದಕ್ಕೆ ನೀವು ಧನುರ್ಮಾಸಗಳಲ್ಲಿ ನೋಡಿ ವೈಕುಂಠ ಏಕಾದಶಿಯ ಮೊದಲನೇ ದರ್ಶನ ಆಗುವಂಥದ್ದೇ ಆಲ್ಮೋಸ್ಟ್ ಬ್ರಾಹ್ಮಿ ಮುಹೂರ್ತ, ಒಂದು 4:15 ಗಂಟೆಗೆ ಮೊದಲನೆಯ ಪೂಜೆಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮೊಟ್ಟ ಮೊದಲು ಆರಾಧನೆ, ಧ್ಯಾನವನ್ನು, ಷೋಡಶೋಪಚಾರ ಪೂಜಾದಿಗಳಿಂದ ಅವನನ್ನು ನಾವು ಆರಾಧನೆ ಮಾಡಿ ಬಿಟ್ಟುಬಿಡ್ತೇವೆ. ಅನಂತರದಲ್ಲಿ ಕೇವಲ ದರ್ಶನಕ್ಕೆ ಮಾತ್ರ ಅದು ಮೀಸಲಾಗಿರುತ್ತೆ. ಬಹಳ ಮುಂಚಿತವಾಗಿಯೇ ಪೂಜೆ ಆಗೋಗುತ್ತೆ. ಹೌದು, ರಾತ್ರಿ ಎಲ್ಲವೂ ಸಹ ಭಗವಂತನಿಗೆ ಆ ಅಲಂಕಾರಗಳು, ಪೂಜೆಗಳು, ಸಿದ್ಧತೆಗಳೆಲ್ಲವೂ ಸಹ ನಡೆಯುತ್ತೆ. ವಿಶೇಷವಾಗಿ ಎಲ್ಲ ನಮ್ಮ ಭಾರತ ಪ್ರಾಂತ್ಯದಲ್ಲಿ ಎಲ್ಲ ಕಡೆಯೂ ನಡೆಯುತ್ತೆ. ಆಂಧ್ರದಿಂದ ಹಿಡಿದು ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಪ್ರತಿಯೊಂದು ವಿಷ್ಣು ಸಾನ್ನಿಧ್ಯ. ಇಲ್ಲಿ ನೀವು ಅಯೋಧ್ಯೆಗೆ ಹೋದರೆ ಅಲ್ಲೂ ಸಹ ವೈಕುಂಠ ಏಕಾದಶಿ ವಿಶೇಷವಾಗಿರುತ್ತೆ. ಎಲ್ಲೇ ಹೋದರೂ ವಿಷ್ಣು ಒಂದು ಆಲಯಗಳೆಲ್ಲೇ ಇದೆ, ವಿಷ್ಣು ಆಲಯಗಳಲ್ಲೆಲ್ಲ ಕಡೆಯಲ್ಲೂ ಸಹ ವೈಕುಂಠ ಏಕಾದಶಿಯನ್ನು ವಿಶೇಷವಾಗಿ ನಾವೆಲ್ಲರೂ ಸಹ ಮಾಡುವಂಥದ್ದು, ಮಾಡಬೇಕಾಗ್ತದೆ. ಅದರಲ್ಲೂ ಸಹ ವಿಷ್ಣು ಭಕ್ತರಾಗಲಿ ಶಿವಭಕ್ತರು ಇದರಲ್ಲಿ ಯಾವುದೂ ಸಹ ಪಂಗಡಗಳಲ್ಲಿ ವಿಂಗಡಣೆಗಳಾಗಲಿ ಯಾವುದೂ ಇರೋದಿಲ್ಲ. ಶಿವರಾತ್ರಿ ಬಂದಾಗ ನಾವು ಶಿವನನ್ನು ಧ್ಯಾನವನ್ನು ಮಾಡ್ತೀವಿ, ವೈಕುಂಠ ಏಕಾದಶಿ ಬಂದಾಗ ವಿಷ್ಣುವನ್ನೂ ಸಹ ನಾವು ಧ್ಯಾನವನ್ನು ಮಾಡ್ತೀವಿ. ನೀವು ತಿಳ್ಕೊಳ್ಬೇಕಾಗಿರೋದು ಒಂದು ಏನು ಅಂತ ಅಂದರೆ ನೋಡಿ, ಪುರಾಣಗಳು ಹೇಳುತ್ತೆ. ಪುರಾಣಗಳು ಏನು ಹೇಳುತ್ತೆ ಅಂತ ಅಂದರೆ ತ್ರಿಮೂರ್ತಿಗಳ ಧ್ಯಾನವನ್ನು ನೀವು ಮಾಡಬೇಕು. ತ್ರಿಮೂರ್ತಿಗಳ ಧ್ಯಾನದಲ್ಲಿ ಮೊಟ್ಟ ಮೊದಲು ಬರುವಂಥದ್ದು ಬ್ರಹ್ಮ. ಅವನು ಸೃಷ್ಟಿಕರ್ತಕ. ಅವನ ಕೆಲಸ ಏನು ಅಂತಂದರೆ ಕೇವಲ ಸೃಷ್ಟಿಕರ್ತಕ. ಹಣ್ಣು ರೇಣು ತೃಣಕಾಷ್ಟಗಳನ್ನು ಸೃಷ್ಟಿಯನ್ನು ಮಾಡುವಂಥವನು ಬ್ರಹ್ಮದೇವ. ಒಂದು ಮಣ್ಣಿನ ಕಣದಿಂದ ಹಿಡಿದು, ಕ್ರಿಮಿಯಿಂದ ಹಿಡಿದು, ಕೀಟದಿಂದ ಹಿಡಿದು, ಮರದಿಂದ ಹಿಡಿದು, ಪಕ್ಷಿಯಿಂದ ಹಿಡಿದು, ಪ್ರಾಣಿಯಿಂದ ಹಿಡಿದು, ಮನುಷ್ಯನ ಜೀವಿಯಿಂದ ಹಿಡಿದು ಎಲ್ಲವನ್ನು ಭಗವಂತ ಭೂಮಿಯಲ್ಲಿ ಏನೋ ಒಂದು ಸೃಷ್ಟಿ ಆಯಿತು ಅಂತ ಅಂದರೆ ಅದು ತಾನಾಗಿ ಅದ್ಭುತವಾದ ಏನು ಬೇರೆ ಏನೋ ಒಂದು ಮ್ಯಾಜಿಕ್ ಮಾಡೋದಿಲ್ಲ. ಅದು ಭಗವಂತನ ಸೃಷ್ಟಿ. ಈ ಬ್ರಹ್ಮದೇವ ಸೃಷ್ಟಿಯನ್ನು ಮಾಡಿದ್ರೆ ಪರಮೇಶ್ವರ ಶಿವ ಲಯವನ್ನು ಮಾಡುವಂಥವನು, ಲಯಕಾರಕ. ಅವನು ಅಂತ್ಯವನ್ನು ಮಾಡುವಂಥವನು. ಅಂತ್ಯ ಅಂತ ಅಂದ್ರೇನು? ಭಗವಂತ ಅವನ ಆಯಸ್ಸು ಸಂಪೂರ್ಣಗೊಂಡು ಅವನು ಸಂಪೂರ್ಣವಾದಂತಹ ಜೀವನ ಅನುಭವಿಸಿ ಅನಂತರದಲ್ಲಿ ಅವನು ಭಗವಂತನ ಸಾನ್ನಿಧ್ಯವನ್ನು ಪಡೆಯುವಂಥವನು. ಈ ಬ್ರಹ್ಮ ಒಂದು ಬಾರಿ ನಾರದ ಪುರಾಣದಲ್ಲಿ ನಿಮಗೆ ಬರುತ್ತೆ. ಬ್ರಹ್ಮ ಮತ್ತು ಶಿವನ ಕೆಲಸಗಳು, ಅವನ ಕೈಂಕರ್ಯಗಳೆಷ್ಟು ಅಂತ ಅಂದರೆ ಕ್ಷಣಕಾಲದ ಕೈಂಕರ್ಯಗಳಷ್ಟೇ. ಒಂದೆರಡು ಕ್ಷಣಗಳಲ್ಲಿ ಜನನವಾಗುತ್ತೆ, ಒಂದೆರಡು ಕ್ಷಣಗಳಲ್ಲಿಯೇ ಮರಣವೂ ಆಗುತ್ತೆ. ಇದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಮರಣ ಆಗಲಿಕ್ಕೆ ಕೆಲವು ಸೆಕೆಂಡ್ಗಳು, ಜನನವಾಗೋಕ್ಕೂ ಸೆಕೆಂಡ್ಗಳಷ್ಟೇ.
ಆದರೆ ಈ ಮರಣ ಮತ್ತು ಜನನ ಮತ್ತು ಮರಣದ ಮಧ್ಯದಲ್ಲಿ ದೀರ್ಘವಾದಂಥ ದೊಡ್ಡ ಪ್ರಯಾಣ ಇದೆ. ನಾವು ತುಂಬ ಪ್ರಯಾಣವನ್ನು ಮಾಡ್ತೀವಿ. ಇದಕ್ಕೆ ಸ್ಥಿತಿ ಅಂತ ಹೇಳ್ತೀವಿ. ನಾವು ಬದುಕೋದಕ್ಕೆ ಸ್ಥಿತಿ ಅಂತ ಹೇಳ್ತೀವಿ. ಅವನು ಕಾರಕ ಮಹಾವಿಷ್ಣು. ಸೃಷ್ಟಿ ಸ್ಥಿತಿ ಅನಂತರದಲ್ಲಿ ಲಯ. ನಾವು ಸ್ಥಿತಿ ನಾವು ಬದುಕಬೇಕಾದ್ರೆ ಸ್ಮರಣೆ ಮಾಡಬೇಕಾಗಿರೋದು ಯಾರನ್ನ ಅಂತಂದರೆ ಮಹಾವಿಷ್ಣುವನ್ನು. ಯಾಕೆಂದರೆ ಅವನೇ ಪೋಷಣೆ ಮಾಡುವಂತಹ ಪೋಷಣಾಕರ್ತಕ ಅವನು, ಮತ್ತು ಸ್ಥಿತಿಕಾರಕನಾದಂಥವನು. ಅದಕ್ಕೋಸ್ಕರವಾಗಿ ಅವನು ಎಷ್ಟೆಷ್ಟು ಅವತಾರವನ್ನು ತಾಳ್ತಾನೆ ನೋಡಿ. ಅವತಾರ ಪುರುಷ ಅನ್ನಿಸ್ಕೊಳ್ತಾನೆ ಮಹಾವಿಷ್ಣು. ಮತ್ಸ್ಯಾವತಾರವನ್ನು ತಾಳ್ತಾನೆ, ಕೂರ್ಮಾವತಾರವನ್ನು ತಾಳ್ತಾನೆ, ವರಹಾವತಾರ. ಅಂದರೆ ಲೋಕಕ್ಕೆ ಯಾವಾಗ ಕಂಟಕಗಳು ಬರುತ್ತೆ, ಮನುಷ್ಯ ಬದುಕಬೇಕಾದ್ರೆ ಯಾವಾಗ ಅವನಿಗೆ ನಾನಾ ರೀತಿ ಅಡೆತಡೆಗಳು ಬಂದು ಅವನಿಗೆ ಬದುಕಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಸ್ಥಿತಿಗತಿಗಳಿಗೆ ಬರುತ್ತೋ, ಅಲ್ಲಿ ಭಗವಂತ ಅವತಾರ ಪುರುಷನಾಗಿ ಅವತಾರವನ್ನು ತಾಳ್ತಿರ್ತಾನೆ. ಅಂದರೆ ನಾನು ಬದುಕ್ತಾ ಇದ್ದೀನಿ, ನನ್ನ ಜೀವನವನ್ನು ಕಳೀತಾ ಇದ್ದೀನಿ. ನಾನು ಜನನವಾದ ನಂತರದಲ್ಲಿ ಮರಣದವರೆಗೂ ಸಹ ನನ್ನ ಜೀವನವನ್ನು ನಾನು ಸವಿಸ್ತಾ ಇರಬೇಕು. ನಾನೇನೋ ಕೆಲಸಗಳು, ಕೈಂಕರ್ಯಗಳು, ವ್ಯವಹಾರಗಳು, ಕುಟುಂಬ, ಸಂಸಾರ, ಜೀವನ ಎಲ್ಲವೂ ನಮಗೆ ಬರ್ತಲೇ ಇರುತ್ತೆ. ಇದು ಸಲೀಸಾಗಿ ನಡಿಬೇಕು ಅಂತ ಅಂದಾಗ ನಾವು ಸ್ಮರಣೆ ಮಾಡಬೇಕಾಗಿರುವಂಥದ್ದೇ ಮಹಾವಿಷ್ಣುವನ್ನು. ಯಾಕೆ ಅಂದರೆ ಅವನೇ ಪೋಷಣೆ ಮಾಡುವಂಥ ಕರ್ತಕ, ಜೊತೆಯಲ್ಲಿ ಸ್ಥಿತಿಕಾರಕ ಅಂತ ಹೇಳ್ತಿದ್ವಿ. ಇದನ್ನು ನಾನು ಪೋಷಣೆ ಮಾಡುವ ಇದಕ್ಕೆ ನಾಯಕನ್ಯಾರು ಅಂತ ಅಂದರೆ ಅವನೇ ಮಹಾವಿಷ್ಣು. ಅದಕ್ಕೋಸ್ಕರವಾಗಿ ನಾವು ಮಹಾವಿಷ್ಣು ಧ್ಯಾನವನ್ನು, ಉಪಾಸನೆ ಹೆಚ್ಚಿನದಾಗಿ ಯಾಕೆ ಮಾಡ್ತೇವೆ ಅಂತ ಅಂದರೆ ಅವನೇ ನಮ್ಮನ್ನು ನಡೆಸ್ಕೊಂಡು ಹೋಗೋನು, ನಮ್ಮನ್ನು ರಕ್ಷಣೆ ಮಾಡುವಂಥವನು, ಸಲಹುವಂಥವನು, ಮತ್ತು ನಮಗೆ ಒಂದು ದಾರಿ ದೀಪವಾಗಿ ಮಾರ್ಗದರ್ಶಕನಾಗದಂಥವನು, ಮತ್ತು ಮೋಕ್ಷದಾಯಕನಾದಂಥವನು ಅವನೇ. ನಾವು ಇದೆಲ್ಲವೂ ಚೆನ್ನಾಗಿ ಅನುಭವಿಸಿ ಬಂದರೆ ಮೋಕ್ಷಕ್ಕೆ ಅವನು ದಾರಿ ಮಾಡಿಕೊಡ್ತಾನೆ. ಆದ್ದರಿಂದ ನಾವು ಈ ಮಹಾವಿಷ್ಣುವನ್ನು ನಾನಾ ರೀತಿಯಲ್ಲಿ ನಾವು ಸ್ಮರಣೆಯನ್ನು ಮಾಡ್ತೀವಿ. ನಾನಾ ರೀತಿಯಲ್ಲಿ ಒಂದೊಂದು ದಿನ ಬಂದಾಗ ನಾವು ಸಂಕ್ರಾಂತಿಯಿಂದ ಹಿಡಿದು ಜನವರಿ ನಾವು ತೆಗೆದುಕೊಳ್ಬೇಕು, ಯುಗಾದಿನ ನಾವು ತೊಗೊಳ್ಬೇಕಾಗತ್ತೆ. ನಮ್ಮ ಸಂಪ್ರದಾಯದಲ್ಲಿ ಯುಗಾದಿ ಹಿಡಿದು ಮತ್ತೆ ಯುಗಾದಿಯವರೆಗೂ ಸಹ ನೀವು ಎಷ್ಟೆಷ್ಟು ಆರಾಧನೆಗಳನ್ನು, ಉಪಾಸನೆಗಳನ್ನು ಮಾಡ್ತೀರೋ ಅದರಲ್ಲಿ ಶಿವ ಮತ್ತು ವಿಷ್ಣು ಮತ್ತು ಬ್ರಹ್ಮ ಇದೆಲ್ಲವೂ ಸಹ ಯಾವ ಭೇದ ಭಾವಗಳೂ ಸಹ ಇರೋದಿಲ್ಲ. ಭಗವಂತ ಹೇಳ್ತಾನೆ, ನಾನೆಲ್ಲವೂ ಒಬ್ಬನೇ. ನೀನು ನೋಡಿದಾಗ ಶಿವನಾಗಿ ಕಾಣ್ತೇನೆ, ನಾನು ನೋಡಿದಾಗ ವಿಷ್ಣುವಾಗಿ ನೋಡ್ತೇನೆ, ಇನ್ನೊಬ್ಬ ಕಂಡಾಗ ಬ್ರಹ್ಮನಾಗಿ ಕಾಣ್ತೇನೆ. ನಾನು ಏಕಮೂರ್ತಿ ಅಷ್ಟೇ, ನಾಮಗಳು ಹಲವು, ಭಗವಂತನೊಬ್ಬನೇ ಅಂತ ಹೇಳ್ತಾನಲ್ಲ. ಹಾಗೆ ಭಗವಂತನ ಸ್ಮರಣೆಯನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಸಹ, ಪ್ರತಿಯೊಂದು ಮಾಸಗಳಲ್ಲಿಯೂ ಸಹ ವಿಶಿಷ್ಟವಾದಂತಹ ಆರಾಧನೆಗಳನ್ನು, ಅವನ ದರ್ಶನಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾನೆ, ದರ್ಶನಗಳನ್ನು ತೋರಿಸ್ತಾ ಬರ್ತಿರ್ತಾನೆ. ಅದರಲ್ಲಿ ವಿಷ್ಣು ಅಂದ ತಕ್ಷಣ ಮೊಟ್ಟ ಮೊದಲು ನಮಗೆ ಗೊತ್ತಾಗುವಂಥದ್ದು ವೈಕುಂಠ ಏಕಾದಶಿ. ನೋಡಿ, ಈ ವೈಕುಂಠ ಏಕಾದಶಿಯಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತಂತೆ. ಭಗವಂತನ ಸ್ವರ್ಗದ ಬಾಗಿಲು. ಮನುಷ್ಯ ಅಂತ್ಯವನ್ನು ಕಂಡಾಗ ಅವನು ಸ್ವರ್ಗಕ್ಕೆ ಹೋದ, ನನಗೆ ಸ್ವರ್ಗ ಪ್ರಾಪ್ತಿಯಾಯಿತು ಅಂತ ನಾವೆಲ್ಲವೂ ಸಹ ನಾವು ಮಾತನಾಡ್ತಿರ್ತೀವಲ್ಲ. ಈ ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತ ಅಂದಾಗ ಭಗವಂತ ವೈಕುಂಠ ದ್ವಾರವನ್ನು ತೆಗಿಬೇಕು. ಅವನಕ್ಕೆ ಹೋಗಬೇಕಾದ್ರೆ, ಅವನ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ತುಂಬ ಅಡೆತಡೆಗಳು ಬರುತ್ತೆ, ತುಂಬ ಮೆಟ್ಟಲುಗಳನ್ನು ಹೇರಬೇಕು. ನಾವು ತುಂಬ ಕಷ್ಟಕರವಾದಂತಹ ವಾತಾವರಣದಲ್ಲಿ ಹೋಗಬೇಕಾಗ್ತದೆ. ಆದರೆ ಈ ವೈಕುಂಠ ಏಕಾದಶಿಯ ದಿನದಂದು ಸ್ವರ್ಗ ಸಿಗತ್ತೆ. ಸ್ವರ್ಗಸ್ಥರಾದರ್ಗಂತೂ ಸಹ ಮತ್ತೆ ಜನನ ಮತ್ತು ಮರಣಗಳು ಇರೋದಿಲ್ಲ, ಅವರು ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಪಡಿತಾರೆ ಅನ್ನುವಂಥದ್ದು ಒಂದು ಸಂಪ್ರದಾಯಗಳಾದರೆ ನಮ್ಮ ಜೀವನದ ಕೈಂಕರ್ಯಗಳು ಸಲೀಸಾಗಿ ನಡಿಬೇಕು ಅಂತ ಅಂದರೆ ವೈಕುಂಠ ಏಕಾದಶಿಯ ದಿನದಂದು ನಾನು ಆಗಲೇ ಹೇಳಿದಂಗೆ ಸ್ಥಿತಿಕಾರಕನಾದಂತಹ ಮಹಾವಿಷ್ಣುವಿನ ಅನುಗ್ರಹ ನಮಗೆ ಬೇಕು ಅಂತ ಅಂದಾಗ ಪ್ರತಿಯೊಬ್ಬರೂ ಸಹ ನಾನು ಹೇಳುವಂಥದ್ದು, ನಿಮಗೆ ಒಂದೊತ್ತು ಮಾಡಲಿಕ್ಕಾಗತ್ತಾ ಉಪವಾಸ ಮಾಡಿ, ಎರಡೊತ್ತು ಮಾಡಲಿಕ್ಕಾಗತ್ತಾ ಮಾಡಿ, ಅಥವಾ ಸಂಪೂರ್ಣವಾಗಿ ದಿನಪೂರ್ಣ ನಾನು ಉಪವಾಸವನ್ನು ಮಾಡ್ತೀನಿ ಅಂತಂದರೆ ಖಂಡಿತವಾಗಿ ಮಾಡಿ. ಉಪವಾಸವನ್ನು ಮಾಡಬೇಕಾದ್ರೆ ಯಾವುದೇ ಸಹ ಮನಸ್ಸಿಗೆ ನೋವಿನ ವಾತಾವರಣಗಳನ್ನು ಇಟ್ಕೊಳ್ಳದೆ ಭಗವಂತನ ಸ್ಮರಣೆ, ಭಗವಂತನ ಉಪಾಸನೆ, ಭಗವಂತನ ಮಂತ್ರೋಚ್ಚಾರಣೆ ಇದರುಗಳಿಂದಲೇ ಸಹ ನಾವು ಆ ದಿನಪೂರ್ಣವಾಗಿ ನಾವು ಕಾಲವನ್ನು ಕಳೆಯಬೇಕು. ಗುರುಗಳೇ, ತಾವು ಉಪವಾಸದ ಮಹತ್ವವನ್ನು ತಿಳಿಸ್ತಿದ್ರಿ. ಯಾರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟಾದರೂ ಉಪವಾಸ ಕಡೆ ಪಕ್ಷ ಮಾಡಬೇಕು ಅನ್ನುವಂಥದ್ದು. ಇನ್ನು ಇಡೀ ವೈಕುಂಠ ಏಕಾದಶಿಯ ದಿನಚರಿ ನಮ್ಮದು ಹೇಗಿರಬೇಕು ಅಂತ ನೋಡಿ, ಉತ್ತಮವಾದಂತಹ ಪ್ರಶ್ನೆ. ನಾವು ಪ್ರಾತಃ ಕಾಲದಲ್ಲಿ ಧನುರ್ಮಾಸ ಇರೋದ್ರಿಂದ ಪ್ರಾತಃ ಕಾಲದ ಈ ಅಭ್ಯಂಜನ ಸ್ನಾನಗಳು ಇದರಲ್ಲಿ ಆಗೋದಿಲ್ಲ. ಯಾಕೆಂದರೆ ಪ್ರಾತಃ ಕಾಲದ ಸ್ನಾನ, ಸಂಧ್ಯಾ ವಂದನೆ, ಉಪಾಸನೆಗಳಿರೋದ್ರಿಂದ ಅಭ್ಯಂಜನ ಸ್ನಾನಗಳು ಆಗೋದಿಲ್ಲ. ಸ್ನಾನಾದಿಗಳನ್ನು ಮಾಡಿ ಮಡಿಯನ್ನುಟ್ಟು ನಂತರದಲ್ಲಿ ನಿಮ್ಮ ಭಗವಂತನ ಮನೆದೇವರ ಸ್ಮರಣೆಯನ್ನು ಮಾಡಿ, ಮತ್ತು ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಿ ಮಹಾವಿಷ್ಣುವಿನ ಒಂದು ಆಲಯಗಳಿರುತ್ತೋ ಅಲ್ಲಿ ಹೋಗಿ ನಿಮ್ಮ ಕುಟುಂಬದ ಹೆಸರಿನಲ್ಲಿ ತುಳಸಿ ಅರ್ಚನೆಯನ್ನು,
ಅಥವಾ ನಿಮ್ಮ ಕುಟುಂಬದ ಹೆಸರಲ್ಲಿ ಏನಾದರೂ ಬೇರೆ ಬೇರೆ ಸೇವಾದಿಗಳನ್ನು ಮಾಡಿ, ಅನಂತರದಲ್ಲಿ ನಮಗೆ ಸಾಧ್ಯವಾಗದಲ್ಲೇ ಇದ್ರೂ ಪರವಾಗಿಲ್ಲ, ನಮಗೆ ಅಷ್ಟು ಶಕ್ತಿಗಳಿಲ್ಲ ಅಂತಂದರೂ ಪರವಾಗಿಲ್ಲ, ಭಗವಂತನ ಒಂದು ದರ್ಶನವನ್ನು ಮಾಡಿ ಅವನ ಒಂದು ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಆ ದಿನ ಭಗವಂತ ಪ್ರತಿಯೊಬ್ಬರಿಗೂ ಸಹ ಅನುಗ್ರಹವನ್ನು ನೀಡ್ತಾನೆ. ಭಗವಂತ ವೈಕುಂಠ ಏಕಾದಶಿ ದಿನದಂದು ಭಗವಂತನ ಭಕ್ತರಿಗತ್ರವಾಗ್ತಾರೆ. ಭಕ್ತರಿಗತ್ರವಾದ ನಂತರದಲ್ಲಿ ಭಗವಂತ ಪ್ರತಿಯೊಬ್ಬರಿಗೂ ಸಹ ಅವರ ಅವರ ಅವರಿಗೆ ಏನು ಬೇಕು ವರವನ್ನು, ಅವರು ಕೇಳಿದಂಥ ಇಷ್ಟಾರ್ಥಗಳನ್ನು ಫಲಿಸುವಂತಹ ಅನುಗ್ರಹವನ್ನು ಭಗವಂತ ಕೊಡ್ತಾನೆ. ಆದ್ದರಿಂದ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದ ನಂತರದಲ್ಲಿ ನೀವು ಏನು ನಿತ್ಯ ಕರ್ಮಾದಿಗಳನ್ನು ಅಂದರೆ ಸಂಧ್ಯಾ ವಂದನೆಗಳು, ಪೂಜೆಗಳು ಏನೋ ಮಾಡ್ಕೊಂಡು ಬರ್ತೀರಿ, ಅನಂತರದಲ್ಲಿ ದೇವಾಲಯಗಳಲ್ಲಿ ಜಾಸ್ತಿ ನೀವು ಸಮಯವನ್ನು ಕಳಿಬೇಕು. ದೇವಾಲಯಗಳಲ್ಲಿ ಸಮಯವನ್ನು ಪಡಿ, ಭಗವಂತನ ಸ್ಮರಣೆಯನ್ನು, ಭಗವಂತನ ದರ್ಶನವನ್ನು ಎಷ್ಟು ಮಾಡಿದ್ರೂ ಅವತ್ತು ದರ್ಶನ ಸಾಕಾಗೋದಿಲ್ಲ. ನೀವು ಒಂದೊಂದು ಆಲಯಗಳಲ್ಲೂ ಸಹ, ಒಂದೊಂದು ದೇವಸ್ಥಾನಗಳಲ್ಲೂ ಸಹ ವಿಶೇಷವಾದಂತಹ ಆಕರ್ಷಣಾ ರೀತಿಯಲ್ಲಿ ಅಲಂಕಾರಾದಿಗಳನ್ನು ಮಾಡ್ಕೊಂಡಿರ್ತಾರೆ. ಆಕ್ಚುಲಿ ಏಕಾದಶಿಯ ದಿನ ಅಲಂಕಾರ ಇರೋದಿಲ್ಲ ಅಂತ ಹೇಳ್ತಾರೆ, ಆದರೆ ಈ ಒಂದು ಏಕಾದಶಿ ಮಾತ್ರ ವಿಶೇಷವಾಗಿ ಭಗವಂತನನ್ನ ಅಲಂಕಾರ ಮಾಡ್ತಾರಲ್ವಾ ಗುರುಗಳೇ? ಶುಕ್ಲ ಪಕ್ಷದ ಧನುರ್ಮಾಸದ ಏಕಾದಶಿಗೆ ವಿಶೇಷವಾದಂತಹ ಒಂದು ಫಲ ಸಿಗತ್ತೆ. ಅದಕ್ಕೆ ಒಂದು ಪುರಾಣವಾದ ಒಂದು ಇತಿಹಾಸವನ್ನು ನಾನು ಹೇಳ್ತೇನೆ ನಂತರದಲ್ಲಿ. ನೀವು ಮಾಡಬೇಕಾಗಿರುವಂಥದ್ದು ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಉಪವಾಸ ಇರೋದ್ರಿಂದ ನೀವು ಪ್ರಸಾದಕ್ಕೆ ಅಲ್ಲಿ ಏನು ಅವಶ್ಯಕತೆಗಳಿರೋದಿಲ್ಲ, ಪ್ರಸಾದ ಇರೋದಿಲ್ಲ. ಇದ್ದರೂ ಸಹ ಏನಾದರೂ ಒಂದು ಲಾಡು ಕೊಡ್ಬೋದು ಅಥವಾ ಅವಲಕ್ಕಿಯಿಂದ ಮಾಡಿದಂಥ ಏನಾದರೂ ಪ್ರಸಾದವನ್ನು ಕೊಡ್ಬೋದೇ ಹೊರತು ಇಲ್ಲಿ ಅನ್ನ ಬೇಯಿಸಿದಂತಹ ಯಾವುದೇ ಪದಾರ್ಥಗಳನ್ನು ಸ್ವೀಕರಿಸಬಾರದು ಆ ಉಪವಾಸದ ದಿನದಂದು. ಉಪವಾಸ ಮಾಡುವಂಥವರು ಮಾತ್ರ. ಉಪವಾಸ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಅವ್ರ ಇಷ್ಟಾರ್ಥಗಳನ್ನು ಏನು ಬೇಕಾದ್ರೂ ತಿನ್ಕೊಳ್ಬೋದು. ಆದರೆ ನಾನು ಉಪವಾಸವನ್ನು ಮಾಡ್ತೇನೆ ನಾನು ಇವತ್ತಾ ಅಂತ ಅಂದರೆ ಬೆಂದಂತಹ ಪದಾರ್ಥಗಳನ್ನು ಯಾವುದೂ ಸಹ ನೀವು ತಿನ್ನಬಾರದು. ಅಂದರೆ ಅನ್ನವಾಗಿರ್ಬೋದು, ಉಪ್ಪಿಟ್ಟಂತನ ಮಾಡೋದು, ಇನ್ನೊಂದು ಏನನ್ನೂ ಸಹ ನೀವು ತಿನ್ನೋಗಿಲ್ಲ. ಏನು ತಿನ್ಬೋದು, ಅಕಸ್ಮಾತ್ ನನ್ನ ಕೈಲಿ ಇರಲಿಕ್ಕೆ ಆಗೋದಿಲ್ಲ, ದಿನಪೂರ ಇರಬೇಕು ಅಂದರೆ ಒಂದು ಹಣ್ಣನ್ನು ತಿನ್ಬೋದು, ಅಥವಾ ಕ್ಷೀರಕ್ಕೆ ಭೇದವಿಲ್ಲ ಮತ್ತು ಜಲಕ್ಕೆ ಭೇದವಿಲ್ಲ. ಒಂದು ಗ್ಲಾಸ್ ನೀರು ಕುಡಿಬೋದು, ಒಂದು ಗ್ಲಾಸ್ ಹಾಲನ್ನು ಕುಡಿಬೋದು, ಒಂದು ಹಣ್ಣನ್ನು ತಿನ್ಬೋದೇ ಹೊರತು ಅದನ್ನೇ ನಾವು ಹೊಟ್ಟೆ ತುಂಬ ತಿನ್ಬಿಟ್ಟು ನಾವು ಉಪವಾಸ ಮಾಡ್ತೀನಿ ಅಂದರೂ ಅದು ಸಹ ದೇಹಕ್ಕೆ ಅಲಕ್ಷ್ಯವಾಗುತ್ತೆ. ದೇಹ ಅದು ನಮ್ಮನ್ನು ನಾವು ಹೇಳ್ದಂಗೆ ದೇಹ ಕೇಳೋದಿಲ್ಲ. ಆವಾಗ ಅದರದ್ದು ಆದಂಥ ಕೈಂಕರ್ಯವನ್ನು ಅದು ಮಾಡ್ತಾ ಇರುತ್ತೆ. ನಿಮಗೆ ಅಡೆತಡೆಗಳು ಬರುತ್ತೆ. ಏನಕ್ಕಾಗಿ ಉಪವಾಸವನ್ನು ಇಡಬೇಕು ಅಂತಂದರೆ ನಿತ್ಯ ಕರ್ಮಗಳಲ್ಲಿ 2 ವಿಧಗಳಿದೆ. ನಿಮಗೆ ಪ್ರಾತಃ ಕಾಲದಲ್ಲಿ ಶೌಚಾಲಯಗಳಿಗೆ ಹೋಗುವಂಥ ನಿತ್ಯ ಕರ್ಮವೇ ಬೇರೆ, ನಾವು ಭಗವಂತನ ಸ್ಮರಣೆಯಲ್ಲಿ ಸಂಧ್ಯಾ ವಂದನೆ ಮತ್ತು ಈ ಆರಾಧನೆಗಳು ಮಾಡುವಂತಹ ನಿತ್ಯ ಕರ್ಮಗಳೇ ಬೇರೆ. ಈ 2 ನಿತ್ಯ ಕರ್ಮಗಳು ಸಹ ಅದಲ್ಲಿ 2ಕ್ಕೂ ಸಹ ಅದು ತೊಂದರೆಗಳನ್ನು ಕೊಡುತ್ತೆ. ನೀವು ಹೊಟ್ಟೆ ತುಂಬ ಜಾಸ್ತಿ ನೀರು ಕುಡಿದ್ರೆ ನೀವು ಶೌಚಾಲಯಕ್ಕೆ ಹೋಗ್ತಿರ್ತೀರಿ, ಊಟವನ್ನು ಮಾಡಿದ್ರು ಶೌಚಾಲಯಕ್ಕೆ ಹೋಗ್ತೀರಿ, ಏಕಾಗ್ರತೆ ಇರೋದಿಲ್ಲ, ಕೂತ ಜಾಗದಲ್ಲಿ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ದಿನ ನೀವೇನೂ ತೊಗೊಳ್ಳಿಲ್ಲ ಅಂತಂದರೆ ಇಷ್ಟನ್ನು ಅದು ಕಂಟ್ರೋಲ್ ಮಾಡುತ್ತೆ. ಇಷ್ಟು ಕಂಟ್ರೋಲ್ ಮಾಡಿದಾಗ ನಿಮ್ಮ ಏಕಾಗ್ರತೆಯಲ್ಲಿ ಬರುತ್ತೆ ಕೇವಲ ಭಗವಂತನ ಸ್ಮರಣೆ, ಅವನ ಭಗವಂತನ ಧ್ಯಾನ, ಅಥವಾ ಅಲ್ಲಿರುವಂಥ ಯಾವುದಾದ್ರೂ ಒಂದು ಸೇವೆ. ನೀವು ಭಗವಂತನ ಸ್ಮರಣೆಗೆ, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ಭಗವಂತನ ಕೆಲಸವನ್ನೇ ಮಾಡಬೇಕು. ಭಗವಂತನಿಗೆ ಏನೋ ಒಂದು ಪೂಜೆಗಳಿಗೆ ಒಂದು ಹಣವನ್ನು ಖರ್ಚು ಮಾಡಿ ಅವನ ಸೇವೆಯಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಅಲ್ಲಿ ಏನಾದರೂ ಅಲ್ಲಿರುವಂಥ ದೇವಸ್ಥಾನಗಳು ಏನಾದರೂ ಒಂದು ಭಗವಂತನಿಗೆ ಸಂಬಂಧಪಟ್ಟಂಥ ಒಬ್ಬ ಕ್ಯೂ ನಿಲ್ಲಿಸೋದಿಂದ ಹಿಡಿದು, ಒಬ್ಬರಿಗೆ ಏನಾದರೂ ಒಂದು ಸಹಕರಿಸೋದ್ರಿಂದ ಹಿಡಿದು, ಏನಾದರೂ ಅಲ್ಲಿರುವಂಥ ಸಹಯೋಗ ಮಾಡೋದ್ರಿಂದಲೂ ಸಹ ನಾವು ಭಗವಂತನ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗ್ತೀವಿ ಎಂದಾಗ ಆ ದಿನ ನೀವು ಮಾಡಬೇಕಾಗಿರುವಂಥದ್ದು ಬೆಳಗ್ಗೆ ಎದ್ದ ತಕ್ಷಣವೇ ದೇವಾಲಯಕ್ಕೆ ಹೋಗಿ, ದೇವಾಲಯದಲ್ಲಿ ಏನೇನೋ ಕೈಂಕರ್ಯಗಳಿದೆ ಅಲ್ಲಿ ಭಾಗವಹಿಸಿ ಭಗವಂತನ ದರ್ಶನವನ್ನು ಮಾಡಿ, ಸಾಧ್ಯವಾದಲ್ಲಿ ಭಜನೆಯೋ ಕೀರ್ತನೆಯೋ ಇನ್ನೊಂದು ಇರುತ್ತೆ ಅದರಲ್ಲೂ ಸಹ ಭಾಗವಹಿಸಿ, ಮತ್ತೊಂದು ನಿಮಗೆ ಬೇಕು ಅಂತ ಅಂದಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಏನು ತಿಳ್ಕೊಬೇಕು ಅಂತ ಅಂದರೆ ವೈಕುಂಠ ಏಕಾದಶಿ ಅಂತ ಅಂದರೆ ನಿಮಗೆ 11ಕ್ಕೆ ಏಕಾದಶಿ ಅಂತ ಹೇಳ್ತಿರ್ತೀವಿ. 10 ಆದಮೇಲೆ 1 ಸೇರಿದಾಗ 11ಕ್ಕೆ ಏಕಾದಶಿ, ದಶ ಮತ್ತು ಏಕಾದಶಿ ದಿನದಂದು ಶಾಸ್ತ್ರ ಹೇಳುತ್ತೆ 11 ಬಾರಿ ಮಹಾವಿಷ್ಣುವಿನ ದರ್ಶನವನ್ನು ಮಾಡಬೇಕಂತ. 11 ಬಾರಿ ನೀವು ದರ್ಶನವನ್ನು ಮಾಡಬೇಕು ಅಂದರೆ ನೀವು ಅಲ್ಲೇನು ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು. ಪ್ರದಕ್ಷಿಣೆ ಮಾಡಲಿಕ್ಕೆ ಅವತ್ತು ಜನಸಂದಣಿ ಜಾಸ್ತಿ ಇರೋದ್ರಿಂದ ಪ್ರದಕ್ಷಿಣೆಗಳಿಗೆ ನಿಮ್ಗೆ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ನಾನು ಏನು ಮಾಡಬೇಕು ಗುರುಗಳೇ ಅಂತಂದರೆ, ನೀವು ಒಂದ್ಸಲಿ ದರ್ಶನ ಮಾಡಿ ಒಂದು ಹತ್ರ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ, ಮತ್ತೊಮ್ಮೆ ಬನ್ನಿ ದರ್ಶನ ಮಾಡಿ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ, ಅಥವಾ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಒಂದು ಸ್ವಲ್ಪ ದರ್ಶನ ಮಾಡಿ, ಮಧ್ಯಾಹ್ನ ಕಾಲದಲ್ಲಿ ಒಂದು ದರ್ಶನ ಮಾಡಿ, ಸಾಯಂಕಾಲದಲ್ಲಿ ದರ್ಶನವನ್ನು ಮಾಡಿ. 3 ಜಾವಗಳ ದರ್ಶನವು ನಿಮಗೆ ಆಗತ್ತೆ. ನೀವು 11 ಬಾರಿ ದರ್ಶನವನ್ನು ಭಗವಂತನ ನೋಡಬೇಕು. 11 ಜಾಗದಲ್ಲಿ ಆದರೂ ನೋಡಿ, ಆ ಭಗವಂತನ್ನೇ ನೀವು 11 ಬಾರಿಯಾದರೂ ನೋಡಿ. 11 ಬಾರಿ
ಏಕಾದಶಿ ದಿನದಂದು ಏಕಾದಶಿ ಸಲ ನೀವು ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಭಗವಂತನ ಅನುಗ್ರಹ ನಿಮಗೆ ಹೆಚ್ಚಿನದಾಗಿ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ದಿನ ನೀವು ಮಾಡಬೇಕಾಗಿರುವಂಥದ್ದು ಕೌಟುಂಬಿಕ ಸಮೇತರಾಗಿ ಹೋಗಬೇಕು. ಭಗವಂತನಿಗೆ, ಮಹಾವಿಷ್ಣುವಿಗೆ ಕುಟುಂಬ ಕಂಡ್ರೆ ತುಂಬ ಇಷ್ಟ. ಒಂದು ಕುಟುಂಬ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಸಮೇತರಾಗಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಶಾಸ್ತ್ರವೂ ಇದನ್ನು ಹೇಳುತ್ತೆ. ನೀವು ಯಾವುದೇ ಒಂದು ಧರ್ಮಕ್ಷೇತ್ರಗಳಿಗೆ ಹೋಗಿ, ಒಂದು ದೇವಾಲಯಗಳಿಗೆ ಹೋಗಿ ನೀವು ಒಬ್ಬರೇ ಹೋಗಿ ದರ್ಶನ ಮಾಡಿದ್ರೆ ನಿಮಗೆ ಅದು ಫಲ ಭಾಳ ಕಡಿಮೆ. ಗಂಡ ಹೆಂಡತಿ ಮಕ್ಕಳು ಸಮೇತರಾಗಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಪರಿಪೂರ್ಣವಾದಂಥ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈಗ ತಿರುಪತಿಯಲ್ಲೂ ಕೂಡ ಸಾಕಷ್ಟು ಜನ ಹೋಗುವಾಗ ಇಲ್ಲ ನಮ್ಮ ಮನೇಲಿ ಕುಟುಂಬ ಯಾತ್ರೆನೇ ಮಾಡಬೇಕು ಅನ್ನೋ ನಿಯಮ ಇದೆ, ಕುಟುಂಬ ಇದ್ರೆ ಮಾತ್ರ ನಾವು ಹೋಗ್ತೀವಿ ಅಂತಾರಲ್ವಾ ಗುರುಗಳೇ? ಒಂದು ವರ್ಷಕ್ಕೊಂದು ಬಾರಿಯಾದರೂ ಕುಟುಂಬ ದರ್ಶನಕ್ಕೆ ಹೋಗಿ ಹೋಗ್ತಾರೆ ಎಲ್ಲರೂ. ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಅಂದಾಗಲೂ ಸಹ ಸ್ನೇಹಿತರ ಜೊತೆಯಲ್ಲೋ ಇನ್ನೊಬ್ಬರೊಂದು ಅವಕಾಶಗಳು ಸಿಕ್ತು ಅಂದಾಗ ಹೋಗ್ತಾರೆ. ಆದರೆ ಒಂದು ಬಾರಿಯಾದರೂ ನೀವು ಹೋದಾಗ, ವರ್ಷಕ್ಕೊಂದು ಬಾರಿ ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟದೇವರಾಗಿದ್ದಾಗ ವರ್ಷಕ್ಕೊಂದು ಬಾರಿಯಾದರೂ ಕುಟುಂಬ ಸಮೇತರಾಗಿ ದರ್ಶನವನ್ನು ಮಾಡಬೇಕು. ನೀವು ತಿರುಪತಿ ಅಂತಲೇ ಅಲ್ಲ, ನೀವು ಮನೆ ದೇವ್ರಿಗೊಂದು ಹೋಗ್ತೀರಿ, ನೀವು ಪ್ರತಿ ವರ್ಷವೂ ಮನೆ ದೇವರು ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಒಂದು ಏನೋ ಒಂದು ಪ್ರಸಾದವನ್ನು, ಒಂದು ನೈವೇದ್ಯವನ್ನು ಕುಟುಂಬ ಸಮೇತರಾಗಿ ವರ್ಷಕ್ಕೊಂದು ಬಾರಿ ನೀವು ದರ್ಶನ ಮಾಡೋಕ್ಕೆ ಹೋಗ್ತೀರಿ ಅಂದರೆ ನೀವು ಕುಟುಂಬ ಸದಸ್ಯರ ಸಂಪೂರ್ಣವಾಗಿ ಹೋಗಬೇಕು. ಆಗಲೇ ಅದಕ್ಕೆ ಪರಿಪೂರ್ಣವಾದಂಥ ಫಲಗಳು ಭಗವಂತ ಸ್ಮರಣೆ ಕೊಡುವಂಥದ್ದು. ನೀವು ಒಬ್ಬೊಬ್ಬರು ಹೋಗಿ ಬೇರೆ 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 ಮನಸ್ಥಿತಿಗಳನ್ನು ಇಟ್ಕೊಂಡು ಗಲಾಟೆಗಳನ್ನು, ಗೊಂದಲಗಳನ್ನು ಮಾಡಿಕೊಂಡು ವಿಭಿನ್ನವಾದಂತಹ ಮತ್ತು ದ್ವೇಷದ ಮನೋಭಾವಗಳನ್ನು ಇಟ್ಕೊಂಡು ನೀವು ಪೂಜೆಗೆ ಹೋದರೆ ಅದು ಭಗವಂತನ ಹತ್ತಿರಕ್ಕೆ, ನಾವು ಭಗವಂತನ ಸಾನ್ನಿಧ್ಯಕ್ಕೆ, ಭಗವಂತನ ಅನುಗ್ರಹಕ್ಕೆ ನಾವ್ಯಾರೂ ಸಹ ಪಾತ್ರರಾಗೋದಿಲ್ಲ. ಹೋಗಬೇಕು ನಿರ್ಮಲವಾದಂಥ ಮನಸ್ಸಿರಬೇಕು, ನಿಷ್ಕಲ್ಮಶವಾದಂಥ ಮನಸ್ಸಿರಬೇಕು. ಆಗಲೇ ಭಗವಂತನ ಒಂದು ದರ್ಶನ, ಭಗವಂತನ ಸ್ಮರಣೆಯ ಸಾರ್ಥಕತೆ ನಮ್ಮೆಲ್ಲರಿಗೂ ಸಹ ಸಿಗುವಂಥದ್ದು. ಆದ್ದರಿಂದ ವೈಕುಂಠ ಏಕಾದಶಿಯಿಂದ ತಕ್ಷಣವೇ ಎಲ್ಲರೂ ಸಹ ಅವತ್ತು ಉಪವಾಸ ಇರುತ್ತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭಿಷೇಕಗಳಿರುತ್ತೆ. ಅಭಿಷೇಕಕ್ಕೆ ನೀವು ಹೋಗಲಿಲ್ಲ ಅಂದರೆ ಅಲಂಕಾರಕ್ಕಂತೂ ಹೋಗ್ಬೋದು. ವಿಶೇಷವಾದ ನಮ್ಮ ದೇವಸ್ಥಾನಗಳಲ್ಲಂತೂ ವೈಕುಂಠ ಏಕಾದಶಿ ಅಂದರೆ ಹಿಂದಿನ ದಿವಸ ನಮಗೆ ಸಂಭ್ರಮ ಆಚರಣೆ ಆಗುತ್ತೆ. ನಮ್ಮ ಸಂಪ್ರದಾಯಗಳೇನಿದೆ ಅಂತಂದರೆ ಹಿಂದಿನ ದಿನದಂದು ಶ್ರೀನಿವಾಸ ಕಲ್ಯಾಣವನ್ನು ಮಾಡ್ತೇವೆ. ಆ ದಿನವೇ, ಹಿಂದಿನ ದಿನವೇ ಅಭಿಷೇಕಗಳೆಲ್ಲವೂ ಸಹ ಆಗುತ್ತೆ. ನಂತರದಲ್ಲಿ ಪ್ರಾತಃ ಕಾಲದಲ್ಲಿ ಅಲಂಕಾರ ದರ್ಶನ ಮಾತ್ರ ಇರುತ್ತೆ. ಎಲ್ಲ ದೇವಾಲಯಗಳಲ್ಲಿ ಇದನ್ನೇ ಆಚರಣೆಯನ್ನು ಮಾಡುವಂಥದ್ದು, ಆಲ್ಮೋಸ್ಟು ಇದನ್ನೇ ಆಚರಣೆ ಮಾಡುವಂಥದ್ದು. ಆದ್ದರಿಂದ ಎಲ್ಲರೂ ಸಹ, ಯಾರು ವಿಷ್ಣು ಭಕ್ತರು ಅಂತ ಅಲ್ಲ, ಇಡೀ ಮನುಕುಲ ಈ ದಿನ, ಅದರಲ್ಲೂ ಸಹ ನಮಗೆ ಈಗಿನ ಪರಿಸ್ಥಿತಿಗಳಲ್ಲಿ ನಮಗೆ ಬರ್ತುವಂತಹ ಒಂದು ವಾತಾವರಣಗಳಲ್ಲಿ, ನಮ್ಮ ದೇಶದಲ್ಲಿ ನಡೀತಿರುವಂಥ ವಾತಾವರಣಗಳಲ್ಲಿ ನಾವೆಲ್ಲರೂ ಸಹ ಮೋಕ್ಷದಾಯಕನಾದಂತಹ, ಜೊತೆಯಲ್ಲಿ ನಮಗೆ ಸಲಹುವಂಥ, ನಮ್ಮ ಸಹಕರಿಸುವಂಥ, ನಮ್ಮನ್ನು ಪೋಷಣೆ ಮಾಡುವಂತಹ ಸ್ಥಿತಿಕಾರಕನಾದಂಥ ಮಹಾವಿಷ್ಣುವಿನ ಪ್ರಾರ್ಥನೆ ಈಗಿನ ಕಾಲಘಟ್ಟಕ್ಕಂತೂ ಅತ್ಯಂತ ಅವಶ್ಯಕತೆಯಾಗಿದೆ. ಜೊತೆಗೆ ಗುರುಗಳೇ, ಈ ಒಂದು ಇಡೀ ದಿನ ಉಪವಾಸ ಮಾಡಿದ ಮೇಲೆ ನಮ್ಮ ಮನೇಲೆಲ್ಲ ಹೇಳ್ತಿದ್ರು, ಅಂದರೆ ರಾತ್ರಿ ಜಾಗರಣೆ ಮಾಡಲೇಬೇಕು, ಸಮಯ ಪೂರ್ತಿ ಆಗದೆ ಇದ್ರೂ ಸ್ವಲ್ಪ ಹೊತ್ತನಾದರೂ ಭಗವಂತನ ಸ್ತೋತ್ರಗಳನ್ನು, ಕೀರ್ತನೆಗಳನ್ನು ರಾತ್ರಿ ಜಾಗರಣೆ ಮಾಡೋದು ಬಹಳ ವಿಶೇಷ ಅಂತ. ಹೌದಾ ಗುರುಗಳೇ? ಅದು ಒಂದು ಉಪವಾಸ ಇದ್ದಾಗ ಜಾಗರಣೆ, ಪಾರಾಯಣೆ ಅಂತ ಇರ್ತದೆ. ಪಾರಾಯಣ ಅಥವಾ ಜಾಗರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಉಪವಾಸವಿದ್ದ ನಂತರದಲ್ಲಿ. ನಾನು ಉಪವಾಸವನ್ನಿದ್ದೇನೆ ಅಂತ ಅಂದಾಗ ನೀವು ಒಂದು ಜಾವವಾದರೂ ಸಹ ನೀವು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೇನು ಮಾಡಬೇಕು ಗುರುಗಳೇ ಅಂತಂದರೆ, ನೋಡಿ, ದೇವಸ್ಥಾನಗಳಲ್ಲಿ ದರ್ಶನ ಇದೆ ಇವತ್ತು. ಆಲ್ಮೋಸ್ಟ್ ಎಲ್ಲ ಕಡೆಯೂ 11:30, 12 ಗಂಟೆ ತನಕ ಕಾಲ ಕಳೆಯುತ್ತೆ. ಆದ್ದರಿಂದ ನೀವು 12 ಗಂಟೆಯವರೆಗೂ ಸಹ ನಿಮ್ಮ ನಿದ್ರೆಯನ್ನು ಕಂಟ್ರೋಲ್ ಮಾಡಿಕೊಂಡು ಅನಂತರದಲ್ಲಿ ಹೋಗಿ ನೀವು ನಿದ್ರೆ ಮಾಡಿದ್ರೆ 12 ಗಂಟೆ ಆದ ನಂತರದಲ್ಲಿ ಮಾರನೇ ಬೆಳಗ್ಗೆಗೆ ಹೋಗುತ್ತೆ ನಿಮಗೆ. ಆದ್ದರಿಂದ ಏನು ತೊಂದರೆ ಇಲ್ಲ. ಆದ್ದರಿಂದ ನೀವು ಉಪವಾಸವನ್ನು ಮಾಡುವಂಥವರು, ಆರಾಧನೆ ಮಾಡುವಂಥವರು ಆದಷ್ಟು ಸಹ 12 ಗಂಟೆಯವರೆಗಾದರೂ ಸಹ ಒಂದು ಭಗವಂತನ ಸ್ಮರಣೆಯಲ್ಲಿ ಮುಳುಗಿದ್ದಾಗ ನಿಮ್ಮ ವ್ರತದ ಪರಿಪೂರ್ಣವಾದಂತಹ ಫಲ ನಿಮಗಲ್ಲಿ ಸಿಗುತ್ತೆ. ಅನಂತರದಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಮಾರನೇ ಬೆಳಗ್ಗೆ ಮುಕ್ಕೋಟಿ ದ್ವಾದಶಿ ಅಂತ ಇರುತ್ತೆ. ಆವಾಗ ಸ್ನಾನವನ್ನು ಮಾಡಿ ಭಗವಂತನ ಮತ್ತೆ ದರ್ಶನವನ್ನು ಮಾಡಿ ಭಗವಂತನ ಸಾನ್ನಿಧ್ಯದಲ್ಲಿ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಿ ಅನಂತರದಲ್ಲಿ ಮನೆಯಲ್ಲಿ ಭೋಜನಾದಿಗಳನ್ನು ಮಾಡಿಕೊಂಡು ಆ ವ್ರತವನ್ನು ಪರಿಪೂರ್ಣವಾಗಿ ನೀವು ಸಮಾಪ್ತಿಗಳನ್ನು ಮಾಡಿಕೊಳ್ಬೋದು. ಆಗ ಸಂಪೂರ್ಣವಾದಂತಹ ಭಗವಂತನ ಅನುಗ್ರಹ ಕುಟುಂಬ ಸಮೇತರಾಗಿ ಬರುವಂತಹ ನಿಮಗೆ, ಕುಟುಂಬ ಸಮೇತದಂತಹ ಮಹಾವಿಷ್ಣುವಿನ, ಮಹಾಲಕ್ಷ್ಮಿ, ಶ್ರೀದೇವಿ, ಭೂದೇವಿ ಸಮೇತನಾಗಿರುವಂಥ ಮಹಾವಿಷ್ಣುವಿನ ಅನುಗ್ರಹ
ಖಂಡಿತವಾಗಿ ಸಿಗುತ್ತೆ. ಎಸ್ ಗುರುಗಳೇ ತಾವು ತಿಳಿಸ್ತಿದ್ರಿ ಅಂದ್ರೆ ಏಕಾದಶಿಯನ್ನ ಮಾಡೋದ್ರ ಜೊತೆಗೆ ಮರುದಿನ ದ್ವಾದಶಿ ಆಚರಣೆ ಕೂಡ ಅಷ್ಟೇ ಮಹತ್ವ ಇರುತ್ತೆ ಅನ್ನುವಂಥದ್ದು. ಈ ಒಂದು ಏಕಾದಶಿಯಲ್ಲಿ ಅಂದ್ರೆ ಹಿಂದಿನ ದಿನ ದಶಮಿ, ಏಕಾದಶಿ ಮತ್ತೆ ದ್ವಾದಶಿ 3 ದಿನಗಳ ಆಚರಣೆಯೂ ಕೂಡ ಅದೇ ಮಹತ್ವವನ್ನ ಹೊಂದಿರುತ್ತಾ ಅಥವಾ ಹೇಗೆ ನಾವು ಅದನ್ನ ಮಾಡಬೇಕಾಗತ್ತೆ ಮುಕ್ಕೋಟಿ ದ್ವಾದಶಿ? ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳಿದ್ದೇವೆ. ದಶಮಿಯ ದಿನದಂದು ನಾವು ಎಲ್ಲರೂ ಸಿದ್ಧತೆಗಳನ್ನು ಮಾಡುವಂಥದ್ದು. ಪೂಜಾ ಕೈಂಕರ್ಯಗಳಿಗೆ ಸಿದ್ಧತೆಗೆ ನಮಗೆ ದಶಮಿ ತಿಥಿ ಬರುತ್ತೆ, ಏಕಾದಶಿ ಆಚರಣೆಗಳು ಬರುತ್ತೆ, ಮತ್ತೆ ದ್ವಾದಶಿ ಬಂದು ಅದನ್ನ ಸಮಾಪ್ತಿ ಎನ್ನುವಂಥದ್ದು ಬರುತ್ತೆ. ನಮಗೆ ಸಿದ್ಧತೆ, ಆಚರಣೆ ಮತ್ತು ಸಮಾಪ್ತಿ ಇವೆರಡನ್ನೂ ಮೂರನ್ನೂ ಸೇರಿದಾಗ ದಶಮಿ, ಏಕಾದಶಿ ಮತ್ತು ದ್ವಾದಶಿಗಳು ಬರುವಂಥದ್ದು. ನಾವು ಸಿದ್ಧತೆಗಳನ್ನು ಏನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ತಲೆಯಲ್ಲಿರುತ್ತೆ. ಈ ನಾಳೆ ದಿನ ಪೂಜೆ ಇದೆ ಅಂತ ಎಲ್ಲರೂ ಪ್ರತಿಯೊಂದು ಸಹ ನಾವು ಸಿದ್ಧತೆಗಳನ್ನು, ಮನೆ ಶುಚಿಯನ್ನು, ದೇವಾಲಯಗಳಲ್ಲಿ ನಮ್ಮ ಮನೆಯಲ್ಲಿರುವಂಥ ದೇವರ ಮನೆಯಲ್ಲಿ ಎಲ್ಲವೂ ಶುಭ್ರವಾಗಿರುವಂತಹ ವಾತಾವರಣಗಳನ್ನು ಎಲ್ಲವೂ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ತಿರ್ತೀವಿ. ನಾಳೆ ದಿನ ಆರಂಭವಾಗುತ್ತೆ, ಇದಕ್ಕೆ ಏನೇನು ಬೇಕು ಎಲ್ಲವೂ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಅಂತ ಸಿದ್ಧತೆ ಮಾಡ್ಕೊಳ್ಳುವಂಥದ್ದೇ ನಮಗೆ ದಶಮಿ ತಿಥಿ ಬರುತ್ತೆ. ಏಕಾದಶಿ ಆಚರಣೆಯನ್ನು ಮಾಡು ಅಂತ ಹೇಳುತ್ತೆ. ನೀನೆಲ್ಲೋ ಈ ಸಿದ್ಧತೆ ಮಾಡಿಕೊಂಡಲ್ಲ, ಈಗೆಲ್ಲವೂ ಆಚರಣೆಯನ್ನು ಮಾಡಿ ಭಗವಂತನ ಸ್ಮರಣೆಯಲ್ಲೇ ಹರಣವನ್ನು ಮಾಡಿ ಕಾಲಹರಣವನ್ನು ಮಾಡಬೇಕು. ನಾವು ಭಗವಂತನ ಸ್ಮರಣೆಯಲ್ಲೇ ಕಾಲಹರಣ ಮಾಡಬೇಕು, ಇದನ್ನು ಹೇಳುತ್ತೆ. ನಂತರ ಸಮಾಪ್ತಿಯನ್ನು ಮಾಡ್ಕೊಳ್ಳಿ. ದಶಮಿ ನಮಗೆ ದ್ವಾದಶಿಯ ದಿನದಂದು ಸಮಾಪ್ತಿ, ಅವತ್ತು ಏಕಾದಶಿ ಎಲ್ಲ ಮುಗಿತು, ಉಪವಾಸವಿದ್ದೀವಿ. ಉಪವಾಸವಿದ್ದ ಮೇಲೆ ನಾವು ಭೋಜನಾದಿಗಳನ್ನು ಸ್ವೀಕರಿಸಿ ಭಗವಂತನಿಗೊಂದು ನೈವೇದ್ಯವನ್ನು ಮಾಡಿ ಭೋಜನಾದಿಗಳನ್ನು ಸ್ವೀಕರಿಸಿ ನಾವು ವ್ರತವನ್ನು ಸಮಾಪ್ತಿ ಮಾಡ್ತಿದ್ದೇನೆ. ಮತ್ತೆ ನಾವು ಬರುವಂಥದ್ದು ಮತ್ತೊಂದು ಏಕಾದಶಿ, ಶುಕ್ಲ ಪಕ್ಷ ಏಕಾದಶಿ ಮಾಡ್ತೀನೋ ನಾನು, ಅಥವಾ ಕೃಷ್ಣ ಪಕ್ಷ ಏಕಾದಶಿಯನ್ನು ಮಾಡ್ತೀನೋ. 2 ಏಕಾದಶಿ ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ಆಗಲಿಲ್ಲ ಅಂತಂದರೆ ಒಂದು ಏಕಾದಶಿಯನ್ನಾದರೂ, ಅದರಲ್ಲೂ ಸಹ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಭಗವಂತನಿಗೆ ಪ್ರಿಯವಾದಂತಹ ಏಕಾದಶಿ. ಆದ್ದರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಸಹ, ಒಂದು ಕೃಷ್ಣನ ದೇವಸ್ಥಾನದಿಂದ, ರಾಮನ ದೇವಸ್ಥಾನದಿಂದ ಹಿಡಿದು ವೆಂಕಟೇಶ್ವರ ದೇವಸ್ಥಾನದಿಂದ ಹಿಡಿದು ಎಲ್ಲ ಕಡೆಯೂ ಸಹ ಏಕಾದಶಿ ಆಚರಣೆ ಅತ್ಯಂತ ವಿಶೇಷವಾಗಿರುತ್ತೆ. ತಾವೆಲ್ಲರೂ ಸಹ ವೈಕುಂಠ ಏಕಾದಶಿ ದಿನದಂದು, ಅದರಲ್ಲಿ ನಾನು ವಿಶೇಷವಾಗಿ ನಿಮ್ಗಾಗಲೇ ಹೇಳಿದೆ, ಇದಕ್ಕೊಂದು ಪುರಾಣ ಇದೆ. ಈ ವೈಕುಂಠ ಏಕಾದಶಿಯನ್ನು ಏನಕ್ಕೆ ಮಾಡಬೇಕು ಅನ್ನೋದಕ್ಕೊಂದು ಪುರಾಣ ಇದೆ. ಅದು ಪುರಾಣದಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಶುಕ್ಲ ಪಕ್ಷದ ಧನುರ್ಮಾಸದ ಏಕಾದಶಿಯನ್ನು ನಾನು ಏನಕ್ಕೆ ಮಾಡಬೇಕು ಅಂತಂದ್ರೆ ಒಂದು ಪುರಾಣ ಕೊಡ್ತಾರೆ. ಏನು ಪುರಾಣ ಅಂತಂದರೆ, ಮುಂದೆ ನೋಡಿ, ಕೃತಾಯುಗದಲ್ಲಿ ಮುರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ. ಅವನ ಹೆಸರು ಮುರ ಅಂತ ಒಬ್ಬ ರಾಕ್ಷಸ. ಅವನ ಸಂಹಾರವನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ದೇವಾನುದೇವತೆಗಳಿಗೆ ಹಿಂಸೆಯನ್ನು ಕೊಡಲಿಕ್ಕೆ ಆರಂಭವನ್ನು ಮಾಡ್ತಾನೆ. ಏನಕ್ಕಾಗಿ ಅಂತಂದ್ರೆ ಅವನಿಗೆ ಮರಣ ಇರೋದಿಲ್ಲ. ಯಾವ ರೀತಿ ಮರಣ ಇರೋದಿಲ್ಲ ಅಂತಂದರೆ, ಅವನನ್ನು ಸಂಹಾರವನ್ನು ಮಾಡಬೇಕು ಅಂದರೆ ಹೊಸದಾದಂಥ ಆಯುಧವನ್ನು ಸೃಷ್ಟಿಯನ್ನು ಮಾಡಬೇಕು. ಆಗ ಅವನಿಗೆ ಮರಣವಾಗುತ್ತೆ. ಆಯುಧ ಸೃಷ್ಟಿ ಆಗಬೇಕು. ನೀವು ಸೃಷ್ಟಿ ಮಾಡೋಕ್ಕಾಗಲ್ಲ, ಅದಾಗೆ ಸೃಷ್ಟಿ ಆಗಬೇಕು, ಭಗವಂತನಿಂದ ಸೃಷ್ಟಿ ಆಗಬೇಕು. ಅದು ಒಂದು ಹೊಸ ಆಯುಧ ಸೃಷ್ಟಿ ಆಗಬೇಕು. ಇಲ್ಲ ಅಂದರೆ ಒಬ್ಬ ಪುರುಷನಿಂದ ಸ್ತ್ರೀ ಸೃಷ್ಟಿ ಆಗಬೇಕು. ಒಬ್ಬ ಪುರುಷ ಅವನು ಸ್ತ್ರೀ ಆಗಬೇಕು. ಆಗಿದ್ದಾಗಲೇ ಮಾತ್ರ ಅವನಿಗೆ ಮರಣ. ಆ ರೀತಿಯ ವರವನ್ನು ಪಡ್ಕೊಂಡಿರೋಂಥ ಮುರ ಎಂಬ ರಾಕ್ಷಸ, ನನಗೆ ಮರಣವೇ ಇಲ್ಲ, ನನ್ನನ್ನು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲ ದೇವಾನುದೇವತೆಗಳಿಗೆ ಒಂದು ತುಂಬ ಚಿತ್ರಹಿಂಸೆಗಳನ್ನು, ಬಹಳವಾದಂತಹ ಒಂದು ನೋವುಗಳನ್ನು ಸೃಷ್ಟಿಯನ್ನು ಮಾಡ್ತಿರ್ತಾನೆ. ಇದೆಲ್ಲವೂ ಬಹಳ ಕಾಲ ನಡ್ಕೊಂಡು ಬಂದಾಗ ಎಲ್ಲ ಇಂದ್ರ, ಚಂದ್ರ, ಎಲ್ಲ ದೇವಾನುದೇವತೆಗಳು ಮಹಾವಿಷ್ಣುವನ್ನು ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ, ಮಹಾವಿಷ್ಣು ಆಲೆ ಒಂದು ಬಾರಿ ಸ್ತ್ರೀ ಅವತಾರವನ್ನು ತಾಳಿದ್ದ. ಅವನು ಮೋಹಿನಿ ಅವತಾರವನ್ನು ತಾಳಿ ಎಲ್ಲರಿಗೂ ಸಹ ಅಮೃತವನ್ನು ಹಂಚಿದಂಥವನು ಮಹಾವಿಷ್ಣು. ಸ್ತ್ರೀ ರೂಪವನ್ನು ತಾಳಬೇಕು ಅಂತ ಅಂದ್ರಾಗೆ ಆಗುವಂಥದ್ದು ಕೇವಲ ವಿಷ್ಣುವಿಗೆ ಮಾತ್ರ. ಆದ್ದರಿಂದ ನಾವು ಇವನನ್ನು ಏನಾದರೂ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದುಕೊಂಡು ನಾವು ಅಂತ್ಯವನ್ನು ಕಾಣೋಣ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲರೂ ಮಹಾವಿಷ್ಣು ಬಳಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಈ ಮುರ ಎಂಬ ರಾಕ್ಷಸ ದೇವಾಲಯಗಳಿಗೆ, ದೇವಸ್ಥಾನಗಳಿಗೆ, ಅಂದರೆ ನಮ್ಮ ದೇವಲೋಕಕ್ಕೆ ನಮಗೆ ಎಲ್ಲವೂ ಪ್ರವೇಶವನ್ನು ಮಾಡಿ ನಾನಾ ರೀತಿಯಾದಂತಹ ಉಪಟಳಗಳನ್ನು ಮಾಡ್ತಿದ್ದಾನೆ. ಬಹಳವಾದಂತಹ ಚೇಷ್ಟೆಗಳನ್ನು ಮಾಡಿ ನಮಗೆಲ್ಲರಿಗೂ ಸಹ ಹಿಂಸೆ ಕೊಡ್ತಿದ್ದಾನೆ. ಅದರಿಂದ ನೀವು ಅವನಿಗೆ ಮೋಕ್ಷವನ್ನು ಕೊಡಿ, ಅವನಿಗೊಂದು ಅಂತ್ಯವನ್ನು ಕೊಡಿ ನೀವೆಲ್ಲರೂ ಅಂತ ಎಲ್ಲರೂ ಕೇಳ್ಕೊಂಡಾಗ ಮಹಾವಿಷ್ಣು ನೋಡ್ತಾರೆ, ಇವ್ರನ್ನ ಹೇಗೆ ಇವನು ಸಂಹಾರವನ್ನು ಮಾಡಲಿದ್ದು. ಸೊ ನೇರವಾಗಿ ಅವನ ಮುಂದೆ ಹೋಗ್ತಾರೆ. ಅವನೇನು ಮಾಡ್ರು, ಅವನು ಸಂಹಾರವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಮೇಲೆ ಚೇಷ್ಟೆಗಳನ್ನು ಶುರು ಮಾಡ್ತಾನೆ. ಅವ್ರನ್ನ ರೇಗಿಸುವಂಥದ್ದು, ಅವ್ರನ್ನೇ ಚುಡಾಯಿಸುವಂಥದ್ದು, ಇದೆಲ್ಲವೂ ಸಹ ನಡ್ಕೊಂಡು ಬಂದಾಗ ಮಹಾವಿಷ್ಣು ಅವನ ಜೊತೆ ಸ್ವಲ್ಪ ಕೆಲವು ಕಾಲಗಳ ಕಾಲ ಯುದ್ಧವನ್ನು ಮಾಡ್ತಾರೆ. ನಂತರದಲ್ಲಿ ಅವ್ರೇನು ಮಾಡ್ತಾರೆ, ಇಲ್ಲ ನಾನು ವಿಶ್ರಾಂತಿಯನ್ನು ಪಡೆದು ನಂತರದಲ್ಲಿ ಬರ್ತೇನೆ ಅಂದ್ಬಿಟ್ಟು ಒಂದು ಗುಹೆಗೆ ಹೋಗ್ತಾರೆ. ಗುಹೆಗೆ ಹೋಗ್ಬಿಟ್ಟು ಅವರು ವಿಶ್ರಾಂತಿಯನ್ನು ಪಡಿತಾರೆ.
ವಿಶ್ರಾಂತಿಯನ್ನು ಪಡಿತಿರುವಂತಹ ಗುಹೆಗೆ ಇವನು ಪ್ರವೇಶವನ್ನು ಮಾಡ್ತಾನೆ. ಅಲ್ಲೂ ಸಹ ಚೇಷ್ಟೆಯನ್ನು ಮಾಡಬೇಕು, ಅಲ್ಲಿ ಹಿಂಸೆ ಕೊಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಈ ಮುರ ಎಂಬ ರಾಕ್ಷಸ ಗುಹೆಗೂ ಸಹ ಪ್ರವೇಶವನ್ನು ಮಾಡ್ತಾನೆ. ಗುಹೆಗೆ ಯಾವಾಗ ಪ್ರವೇಶವನ್ನು ಮಾಡ್ತಾರೋ ಅದನ್ನೇ ಕಾಯ್ತಿದ್ದಂತಹ ಮಹಾವಿಷ್ಣು, ಆ ವಿಷ್ಣುವಿನಿಂದ ಒಂದು ಸ್ತ್ರೀ ರೂಪ ಬರುತ್ತೆ. ಸ್ತ್ರೀ ರೂಪ ಬಂದು ಅವನು ಯಾವುದೇ ಆಯುಧಗಳಿಂದಲೂ ಸಹ ಸಂಹಾರವನ್ನು ಮಾಡದೆ ಕೇವಲ ದೃಷ್ಟಿಯಿಂದ ಸಂಹಾರವನ್ನು ಮಾಡ್ತಾರೆ. ಮಹಾವಿಷ್ಣುವಿನ ಕೇವಲ ದೃಷ್ಟಿ, ಆ ಸ್ತ್ರೀ ರೂಪದಲ್ಲಿ ಬಂದಂತಹ ಮಹಾವಿಷ್ಣುವಿನ ಕೇವಲ ಕಣ್ಣಿನ ದೃಷ್ಟಿಯಿಂದ ಸುಟ್ಟು ಬೂದಿ ಆಗ್ತಾನೆ ಮುರ ಎಂಬ ರಾಕ್ಷಸ. ಸುಟ್ಟ ಬೂದಿಯಾದ ನಂತರದಲ್ಲಿ ಆ ವ್ಯಕ್ತಿಯಿಂದ ಒಂದು ಸ್ತ್ರೀ ಹುಟ್ಟುತ್ತೆ. ಆ ಮುರ ಎಂಬ ರಾಕ್ಷಸ ಸಂಹಾರವಾಗಿ ಅವನ ಬೂದಿಯಿಂದ ಒಂದು ಸ್ತ್ರೀ ಹುಟ್ಟುತ್ತೆ. ಅಲ್ಲಿ ಬಂದು ನನಗೆ ಮೋಕ್ಷ ಕೊಟ್ಟೆ ನೀನು ಮಹಾವಿಷ್ಣು, ನನಗೆ ಇದಕ್ಕೆ ಏನಾದರೂ ನನಗೆ ನೀನು ಒಂದು ವರವನ್ನು ಕೊಡಬೇಕು, ನನಗೆ ನೀನು ಮೋಕ್ಷ ಕೊಟ್ಟಿದ್ಯಾ, ನನಗೊಂದು ವರ ಕೊಡು ಅಂತ ಕೇಳಿದಾಗ, ನಿನಗೇನು ವರ ಬೇಕು ಕೊಡ್ತೀನಿ ಅಂತ ಹೇಳಿದಾಗ, ನನಗೇನು ಬೇಡ, ನಿನ್ನ ಒಂದು ಏಕಾದಶಿ, ನಿನ್ನ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿ, ಆ ಏಕಾದಶಿ ದಿನದಂದು ನಾನು ಸ್ಮರಣೆಯನ್ನು ಮಾಡಿ ನನ್ನನ್ನು ಕೆಲವರು ನೆನಕೊಂಡು ನಿನ್ನ ಸ್ಮರಣೆ ಮಾಡುವಂಥ ಅನುಗ್ರಹವನ್ನು ನೀಡುವಂಥ ಆ ರಾಕ್ಷಸ ಮುರ ಎಂಬ ರಾಕ್ಷಸ ಕೇಳ್ಕೊಳ್ತಾನೆ. ಆ ಮುರ ಎಂಬ ರಾಕ್ಷಸ ಸಂಹಾರವನ್ನು ಮಾಡಿದಂತಹ ದಿನವೇ ಶುಕ್ಲ ಪಕ್ಷದ ಧನುರ್ಮಾಸದ ಏಕಾದಶಿ ದಿನ. ಈ ದಿನ ಅದಕ್ಕೋಸ್ಕರವಾಗಿ ಮೋಕ್ಷದಾಯಕನಾದಂಥ ಅವನಿಗೆ ಮೋಕ್ಷ ಸಿಗುತ್ತೆ. ಅವನಿಗೆ ಮುರ ಎಂಬ ರಾಕ್ಷಸನಿಗೆ ಕೇವಲ ಅವನಿಗೆ ಮೋಕ್ಷನೇ ಸಿಕ್ಬಿಡುತ್ತೆ. ಅವನಿಗೆ ಅಂದರೆ ವಿಷ್ಣು ಸಾನ್ನಿಧ್ಯವನ್ನು, ಅಷ್ಟು ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡಿದ್ರೂ ಸಹ ಅವನಿಗೆ ಮಹಾವಿಷ್ಣುವಿನ ಸಾನ್ನಿಧ್ಯ ಬಂದು ಜನನ ಮತ್ತು ಮರಣ ಎರಡೂ ಸಹ ಅವನಿಗಿರೋದಿಲ್ಲ. ನಂತರದಲ್ಲಿ ಅವನು ವಿಷ್ಣು ಸಾನ್ನಿಧ್ಯವನ್ನು ಪಡ್ಕೊಳ್ತಾನೆ ಎಂದಾಗ ಈ ಏಕಾದಶಿಯನ್ನು ಮಾಡೋದ್ರಿಂದ ನಾವು ಮಹಾವಿಷ್ಣುವಿನ ಕೃಪೆಗಲ್ಲದೆ ನಮಗೆ ಮುಂದಿನ ಒಂದು ಜನ್ಮಗಳಲ್ಲಿ ಪುನರ್ಜನ್ಮಗಳಾಗಲಿ, ಆ ಜನ್ಮ, ನಾಯಿ ಜನ್ಮ, ಹಂದಿ ಜನ್ಮ, ಮನುಷ್ಯನ ಜನ್ಮ, ಆ ಜನ್ಮ, ಯಾವ ಜನ್ಮದಲ್ಲೂ ಕಷ್ಟಪಡೋದು ಬೇಡ, ನಮಗೆ ಸಾನ್ನಿಧ್ಯವನ್ನು ತಗೊಂಬಿಡಪ್ಪ, ನಮ್ಮನ್ನು ನಿನ್ನ ಸಾನ್ನಿಧ್ಯದಲ್ಲಿ ನಾವು ಇಟ್ಕೊಂಡ್ಬಿಡು ಅನ್ನುವಂಥ ಪ್ರಾರ್ಥನೆ ಮಾಡುವಂಥ ಶುಭ ದಿನ ಈ ವೈಕುಂಠ ಏಕಾದಶಿಯ ಶುಭ ದಿನ. ಅದಕ್ಕೆ ಜನನ ಮತ್ತು ಮರಣದ ಎರಡೂ ಸಹ ಅಂತ್ಯವನ್ನು ಕಾಣುವಂತಹ ಒಂದು ದಿನ ಯಾವುದು ಅಂತಂದರೆ ಅದು ವೈಕುಂಠ ಏಕಾದಶಿ ದಿನದಂದು. ಆದ್ದರಿಂದ ನಾನು ಮತ್ತೊಮ್ಮೆ ಅಶ್ವವೇಗ ಚಾನಲ್ ಮುಖಾಂತರ ನಾನು ಒಂದು ಭಕ್ತರಿಗೆ ಹೇಳುವಂಥದ್ದು, ಗುರುಗಳು ಹೇಳಿದ್ರು ಅಂತ ಬೇರೆ ಬೇರೆಯಾದಂಥ ಅವಘಡಗಳನ್ನು ಮಾಡಿಕೊಳ್ಬಾರ್ದು. ವೈಕುಂಠ ಏಕಾದಶಿ ದಿನದಂದು ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ನೀವು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಮರಣಗಳು ಬಂದಾಗ ಅದು ಸ್ವರ್ಗ ಆಗೋದಿಲ್ಲ, ಅದು ಪಾಪದ ಕೆಲಸವಾಗುತ್ತೆ. ಭಗವಂತ ಕೊಡುವಂಥ ಆಯಸ್ಸಿಂದ ಬರಬೇಕು ನಮಗೆ ಸ್ವರ್ಗ ಹೋಗಬೇಕು ಅಂತಂದರೆ, ಭಗವಂತ ಕರುಣಿಸ್ಬೇಕು ನಮಗೆ ಸಾವನ್ನು, ಆಗ ಸಾನ್ನಿಧ್ಯವ ಸಿಗುವಂಥದ್ದು. ನಾವಾಗ ಕೈಯಿಂದ ಮಾಡಿಕೊಳ್ಳುವಂತಹ ಅವಘಡಗಳಿಗೆ, ಕೈಯಿಂದ ಮಾಡಿಕೊಳ್ಳುವಂತಹ ಅಪಮೃತ್ಯುಗಳಿಗೆ ಭಗವಂತನ ಸಾನ್ನಿಧ್ಯ ಸಿಗೋದಿಲ್ಲ, ಪಾಪ ಸಿಗುತ್ತೆ, ಪಾಪ ಸುತ್ತಕೊಳ್ಳುತ್ತೆ. ಅಲ್ಲಿ ಆ ಮೋಕ್ಷ ಸಿಗುವಂತಹ ದಿನವೂ ಸಹ ನಿಮಗೆ ಪಾಪ ಸುತ್ತಕೊಳ್ಳುತ್ತೆ. ಇಂಥ ಪವಿತ್ರವಾದಂಥ ದಿನವೂ ಸಹ ನೀನು ಕೆಟ್ಟ ಕೆಲಸವನ್ನು ಮಾಡಿದೆ, ನಿನ್ನ ಆಯಸ್ಸನ್ನು ನೀನೇ ಅಂತ್ಯಗೊಳಿಸಿಕೊಂಡೆ ಅಂತಲ್ಲಿ ಶಾಪ ಕೊಡ್ತಾರೆ. ಅದು ನೀವು ಇನ್ನೂ ಅಂತರ್ಪಿಶಾಚಿಗಳಾಗ್ಬಿಡ್ತಾರೆ. ಆದ್ದರಿಂದ ಅಂತಹ ಅವಘಡಗಳನ್ನು ಮಾಡ್ಕೊಳ್ಬಾರ್ದು. ಭಗವಂತ ಬೇಕು ಅಂದಾಗ, ನಿಮ್ಮ ಆಯಸ್ಸು ಸಂಪೂರ್ಣವಾಗಿದ್ದಾಗ ಭಗವಂತನೇ ನಿಮ್ಮನ್ನು ಕರೆಸ್ಕೊಳ್ತಾನೆ. ಅದನ್ನು ಬಿಟ್ಟು ನಾವು ಏನೇನೋ ಮಾಡೋಕ್ಕೋದ್ರೆ ಅದು ಅವಘಡಗಳಿಗೆ ಗುರಿಯಾಗುತ್ತೆ. ಯಾಕೆ ಅಂದರೆ ನಾನೊಂದು 3 ವರ್ಷದ ಹಿಂದೆ ಒಂದು ವಾಹಿನಿಯಲ್ಲಿ ಇದೇ ರೀತಿಯಂತಹ ಮಾತನಾಡಿದಾಗ ಇದ್ದಕ್ಕಿದ್ದ ಹಾಗೆ ಒಬ್ಬ ಸ್ತ್ರೀ ದೇವಸ್ಥಾನದಲ್ಲಿ ಇದ್ದಂಥ ಒಂದು ಬಾವಿಗೆ ಎಗರಿ ಬಿದ್ದು ಅವರು ಹತ್ಯೆಯನ್ನು ಮಾಡಿಕೊಂಡ್ರು. ಹಾಗಾದರೆ ಹೌದು, ಅವತ್ತು ಸಾನ್ನಿಧ್ಯವನ್ನು ಪಡ್ಕೊಳ್ತೀವಿ, ನಾವು ಈ ಥರ ಮಾಡ್ಕೊಳ್ಬೇಕು. ಈ ರೀತಿಯಾದಂತಹ ಒಂದು ಬುದ್ಧಿಯನ್ನು, ಆಲೋಚನೆಗಳನ್ನು, ಆ ರೀತಿಯಾದಂಥ ಆಲೋಚನೆಗಳನ್ನು ಮಾಡಬಾರ್ದು. ಮೋಕ್ಷ ಸಿಗಬೇಕು ಅಂತಂದರೆ ಭಗವಂತ ಮೋಕ್ಷ ಕೊಡ್ತಾನೆ, ಅದು ಭಗವಂತನ ಕೈಲಿರುವಂತಹ ಮೋಕ್ಷ. ನಾವೇನೂ ಪ್ರಯತ್ನವನ್ನು ಮಾಡಲಿಕ್ಕಾಗೋದಿಲ್ಲ. ಭಗವಂತನ ಕೆಲಸ ನಾವೇನೇ ಮಾಡಬೇಕು ಅಂದರೆ, ಒಂದು ಹುಲ್ಲು ಕಡ್ಡಿ ಅಳ್ಳಾಡಬೇಕು ಅಂದರೆ ಭಗವಂತನ ಶಕ್ತಿ ಇದ್ದರೆ ಮಾತ್ರನೇ ಅಂತ ಹೇಳ್ತೀವಲ್ಲ, ಹಾಗೆ ಭಗವಂತ ಯಾವಾಗ ಏನೇನು ಕರುಣಿಸ್ತಾನೋ ಅದನ್ನು ತೊಗೊಳ್ಬೇಕು. ನನ್ನ ಕೆಲಸ ಏನು ಅಂತ ಅಂದರೆ, ನೋಡಿ, ನನ್ನ ಜೀವನ ಬಂದಿದೆ, ಭಗವಂತನ ಸ್ಮರಣೆ, ಭಗವಂತನ ಉಪಾಸನೆ, ಪವಿತ್ರವಾದಂಥ ದಿನಗಳಲ್ಲಿ ಆಯಾ ಪವಿತ್ರವಾದಂಥ ಕೆಲಸಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು, ಅವನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಅದಕ್ಕೋಸ್ಕರವಾಗಿರುವಂತಹ ವೈಕುಂಠ ಏಕಾದಶಿಯಿಂದ ತಕ್ಷಣವೇ ನಮಗೆಲ್ಲ ಗೊತ್ತಾಗುವಂಥದ್ದು ಸ್ಥಿತಿಕಾರಕದಂತಹ ಮಹಾವಿಷ್ಣುವಿನ ಉಪಾಸನೆ. ಅದನ್ನು ಬಿಟ್ಟು ಬೇರೆ ಯಾವ ಚಿಂತನೆಗಳನ್ನು, ಬೇರೆ ಯಾವ ಆಲೋಚನೆಗಳನ್ನು ಸಹ ನೀವು ಮಾಡಬಾರ್ದು. ನೀವು ಮಾಡಬೇಕು ಅಂತ ಅಂದರೆ ಒಂದು 10 ಜನ ಸೇರಿಕೊಳ್ಳಿ, ಒಂದು ಭಜನೆಯನ್ನು, ಒಂದು ಕೀರ್ತನೆಯನ್ನು, ಅಥವಾ ಯಾವುದಾದ್ರೂ ಒಂದು
ಭಗವಂತನ ಒಂದು ಉಪಾಸನೆಗೆ ಇರುವಂತಹ ಮಾರ್ಗಗಳನ್ನು ನೀವು ಅನುಸರಿಸಬೇಕು, ಅದನ್ನು ತೆಗೆದುಕೊಳ್ಬೇಕು. ಅದನ್ನು ಆ ಮುಖಾಂತರದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕೇ ಹೊರತು ಬೇರೆ ಬೇರೆ ನಾವು ಯಾವುದೇ ಬೇರೆ ಬೇರೆ ಅಡ್ಡದಾರಿಗಳಿಂದ ನಾವು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಕ್ಕಳಿಗೂ ಹೇಳ್ಕೊಡಿ. ಕೆಲವು ಮನೆಗಳಲ್ಲೇ ನೀವು ಕೂತ್ಕೊಂಡು ಏನಾದರೂ ವಿಷ್ಣು ಪಾರಾಯಣಗಳನ್ನು ಮಾಡ್ಬೋದು, ವಿಷ್ಣು ಸಹಸ್ರನಾಮಗಳನ್ನು ಹೇಳ್ಬೋದು, ಮತ್ತು ಅಷ್ಟೋತ್ತರಗಳನ್ನು ಹೇಳ್ಬೋದು. ಭಗವಂತ ಹೇಳ್ತಾನೆ, ಭಗವಂತ ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯನಾದರೆ ಮಹಾವಿಷ್ಣು ಅಲಂಕಾರ ಪ್ರಿಯ. ಅವನಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕೋಗೋದಿಲ್ಲ, ಅಷ್ಟು ಅಲಂಕಾರ ಪ್ರಿಯ. ಹಾಗಾದರೆ ನೀವು ಎಲ್ಲವನ್ನು ಅಲಂಕಾರವನ್ನು ಮಾಡಿಬಿಟ್ಟು ಭಗವಂತ ಹೇಳ್ತಾನೆ, ದಾಸರಿಗೆ ಹೇಳ್ತಾನೆ ಭಗವಂತ, ವಲ್ಲನೋ ಹರಿವಲ್ಲನೋ ಎಲ್ಲವೂ ಇದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿವಲ್ಲನೋ ಅಂತ ಹೇಳ್ತಾರೆ. ನೀವು ಎಲ್ಲನೂ ಸಮೃದ್ಧಿಯಾಗಿ ಕೊಡಿ, ಒಡವೆ ವಸ್ತ್ರ ಆಭರಣಗಳು ಎಲ್ಲವೂ ಹಾಕಿದ್ದು ಒಂದು ದಳ ತುಳಸಿ ಇಲ್ಲ ಅಂತ ಅಂದರೆ ಅವನಿಗೆ ಇಷ್ಟವೇ ಆಗೋದಿಲ್ವಂತೆ. ಆದ್ದರಿಂದ ನೀವು ಎಲ್ಲವನ್ನಿಟ್ಟು ಒಂದು ತುಳಸಿಯನ್ನಾದರೂ ಇಡಲೇಬೇಕು. ಅದಕ್ಕೆ ನಾವು ನೈವೇದ್ಯ ಮಾಡಬೇಕಾದ್ರೆ ಏನೇ ಇಲ್ಲ ಅಂದರೆ ಒಂದು ದಳ ತುಳಸಿ ಅಂತ ಇಟ್ಕೊಳ್ತೇವೆ. ತುಳಸಿಯನ್ನು ಅಲ್ಲಿ ಸಮರ್ಪಣೆ ಮಾಡಿದ್ರೇ ಅವನು ಭಗವಂತ ಸ್ವೀಕಾರವನ್ನು ಮಾಡುವಂಥದ್ದು. ಅದಕ್ಕೆ ನೀವು ನೈವೇದ್ಯ ಏನೇ ಮಾಡಿ, ನೀವು ಮನೆಗಳನ್ನು ನೈವೇದ್ಯ ಮಾಡಿದ್ರೂ ಸಹ ಒಂದು ನೈವೇದ್ಯ ಮಾಡಿದಾಗ ಒಂದು ತುಳಸಿ ಪತ್ರೆಯನ್ನು ಹಾಕಬೇಕು. ಆ ತುಳಸಿಯ ಪತ್ರೆ ಮುಖಾಂತರದಲ್ಲಿಯೇ ಭಗವಂತ ಅದನ್ನು ಸ್ವೀಕಾರವನ್ನು ಮಾಡ್ತಾನೆ. ಅಲ್ಲಿ ಅದನ್ನು ನೀವು ಹಾಕಲಿಲ್ಲ ಅಂದರೆ ಅವನು ಸ್ವೀಕಾರವನ್ನು ಮಾಡೋದಿಲ್ಲ. ಆದ್ದರಿಂದ ನೀವೇನೇ ಮಾಡಿದ್ರೂ ಭಗವಂತನಿಗೆ, ಮಹಾವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾಗಿರುವಂಥದ್ದು. ಆ ವೈಕುಂಠ ಏಕಾದಶಿ ದಿನದಂದು ತುಳಸಿ ಪತ್ರೆಯಿಂದ ಅರ್ಚನೆ ಮಾಡಿಸುವಂಥದ್ದು, ತುಳಸಿಯಿಂದ ಮಾಲೆಯನ್ನು ಹಾಕುವಂಥದ್ದು, ತುಳಸಿಯಿಂದ ಭಗವಂತನಿಗೆ ಏನೇನು ಮಾಡಲಿಕ್ಕೆ ಸಾಧ್ಯವಾಗುತ್ತಂತ ಎಲ್ಲ ಭಗವಂತನ ಸ್ಮರಣೆಗೆ ನೀವೆಲ್ಲರೂ ಸಹ ಅದನ್ನು ಮಾಡಿ ಅಂತ ಹೇಳ್ತಾ, ವಿಶೇಷವಾದಂತಹ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ನಿಮ್ಗೆ ಏನಕ್ಕೆ ವಿಶೇಷ ಅಂತ ಅಂದರೆ, ನಿಮಗೆ ಗೊತ್ತಿರ್ಬೋದು, 2025ನೇ ಇಸ್ವಿಯಲ್ಲಿ 2 ಬಾರಿ ವೈಕುಂಠ ಏಕಾದಶಿ ಬಂತು. ಜನವರಿಯಲ್ಲಿ ಬಂದಂತಹ ವೈಕುಂಠ ಇದೇ ವರ್ಷ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ಬಂದಿತ್ತು. ಈಗ ಮತ್ತೆ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಅಂದರೆ ವರ್ಷದಲ್ಲಿ 2 ಬಾರಿ ವೈಕುಂಠ ಏಕಾದಶಿ ಕಂಡಂಥದ್ದು 2025ನೇ ಇಸ್ವಿ. ಇದು ವಿಶೇಷವಾಗಿರುವಂಥ ದಿನ. ಈ ರೀತಿಯಾದಂಥ ದಿನ ನೋಡಬೇಕು ಅಂದರೆ ನಿಮಗೆ ಸುಮಾರು ವರ್ಷಗಳ ಕಾಲ ಬೇಕು, 30 ವರ್ಷ 40 ವರ್ಷಗಳ ಕಾಲ ಈ ರೀತಿಯಂಥ ವೈಕುಂಠ ಏಕಾದಶಿ ಬರುವಂಥದ್ದು. ನಮಗೆ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡ್ತಿದ್ದೇವೆ, ನಾವು ಅದನ್ನು ಆಚರಣೆಯನ್ನು ಮಾಡ್ತಿದ್ದೇವೆ ಅಂದರೆ ವರ್ಷದಲ್ಲಿ 2 ಬಾರಿ ವೈಕುಂಠ ಏಕಾದಶಿ ಕಂಡಿದ್ದು 2025ನೇ ಇಸ್ವಿಯಲ್ಲಿ ಜನವರಿ 10ನೇ ತಾರೀಕು ಬಂದಿತ್ತು. ಇದೇ 2025 ಜನವರಿ 10ನೇ ತಾರೀಕು ಬಂದಂತಹ ವೈಕುಂಠ ಏಕಾದಶಿ ಇದೇ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ ಬರ್ತಿದೆ. ಅಂದರೆ ವರ್ಷದಲ್ಲಿ 2 ಬಾರಿ ನಾವು ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೇವೆ. ಅದು ವಿಶೇಷವಾದಂತಹ. ಗುರುಗಳೇ ತಾವು ಹೇಳ್ತಿದ್ರಿ, ಈ ದಿನ ಅತ್ಯಂತ ಪ್ರಿಯವಾದದ್ದು ಮಹಾವಿಷ್ಣುವಿಗೆ ಆರಾಧನೆ ಆಗಬೇಕು, ಪೂಜೆ ಅಲಂಕಾರ ಇಂಥದ್ದೆಲ್ಲ ಅಂತ. ಇನ್ನು ನಾವು ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಮಾತನಾಡಲೇಬೇಕು, ಅದು ತಿರುಮಲ ತಿರುಪತಿ ಅಂತ. ಸೊ ವೈಕುಂಠ ಏಕಾದಶಿ ಅಂದರೆ ಫಸ್ಟ್ ನಮಗೆ ನೆನಪಾಗೋದೇ ತಿಮ್ಮಪ್ಪ ಶ್ರೀನಿವಾಸನಿಗೆ ವಿಶೇಷವಾದಂತಹ ಪೂಜೆ ಇರುತ್ತೆ. ಇಡೀ ತಿರುಪತಿಯೇ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ರಶ್ ಇರುತ್ತೆ. ಅಂದರೆ ವೈಕುಂಠ ಏಕಾದಶಿ ಸಮೀಪವಾಗ್ತಿದ್ದಂಗೆ ರಶ್ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಹಾಲಿಡೇಸ್ ಅಂತ ಕೂಡ ಭಕ್ತರು ದರ್ಶನಕ್ಕೆ ಬರ್ತಾರೆ. ಜೊತೆಗೆ ಕೆಲವು ದಿನಗಳ ಮಟ್ಟಿಗೆ ವೈಕುಂಠ ದ್ವಾರ ಕೂಡ ಅಲ್ಲಿ ಓಪನ್ ಮಾಡ್ತಾರೆ. ಅದರ ದರ್ಶನಕ್ಕಾಗಿ ಜನ ಬರ್ತಾರೆ, ಭಕ್ತರು ಆಗಮಿಸ್ತಾರೆ. ಸೊ ತಿರುಪತಿಯ ವಿಶೇಷತೆಯ ಬಗ್ಗೆ ಮಾತಾಡೋದಾದ್ರೆ ಗುರುಗಳೇ. ನೋಡಿ, ನಮ್ಮ ಮನೆದೇವರು ನೀವೆಲ್ಲೇ ಇರ್ಬೋದು, ನಿಮ್ಮ ಕ್ಷೇತ್ರಗಳೆಲ್ಲೇ ಇರ್ಬೋದು, ಆದರೆ ಮಹಾವಿಷ್ಣುವಿನ ಒಂದು ದರ್ಶನ ಅಂತಂದರೆ ತಿರುಪತಿ, ಪರಮೇಶ್ವರನ ದರ್ಶನ ಅಂತಂದರೆ ಅದು ಕಾಶಿ. ನೀವೆಲ್ಲೇ ಹೋಗಿದ್ರೂ ಮೂಲ ಕ್ಷೇತ್ರ, ಭಗವಂತನ ಇರುವಂಥ ಕ್ಷೇತ್ರಗಳಿದೆಯಲ್ಲ, ಆ ಮೂಲ ಕ್ಷೇತ್ರಗಳು ವೈಕುಂಠ ಅಂತಂದರೆ ನಮಗೆ ಬರುವಂಥದ್ದೇ ವೆಂಕಟೇಶ್ವರ ತಿರುಪತಿ. ನಮ್ಮ ಕೈಲಾಸ ಅಂದರೆ ಬರುವಂಥದ್ದೇ ನಮಗೆ ಕಾಶಿ. ಆದ್ದರಿಂದ ಇಂಥ ಕ್ಷೇತ್ರಗಳನ್ನು ನಾವು, ಕ್ಷೇತ್ರ ಮಹಿಮೆ ಜಾಸ್ತಿ. ಭಗವಂತ ತಾನಾಗಿ ಅಲ್ಲಿ ಉದ್ಭವಿಸಿದ ಭಗವಂತನಲ್ಲಿ ಅಲ್ಲಿ ನೆಲೆಸಿರುವಂತಹ ಕ್ಷೇತ್ರ ಯಾವುದು ಅಂತ ಅಂದರೆ ಅದು ಆ ಕ್ಷೇತ್ರಗಳು. ಅದನ್ನು ಬಿಟ್ಟು ಅವನ ರೂಪವನ್ನು ಧರಿಸಿ ಆ ರೂಪವನ್ನು ನಾವು ಮಾಡಿಕೊಂಡು ನಾವು ಬೇರೆ ಕಡೆ ಆಲಯಗಳನ್ನು ನಿರ್ಮಾಣವನ್ನು ಮಾಡಿರ್ತೀವಿ. ಆದರೆ ಭಗವಂತನ ಉದ್ಭವ ಆದಂಥ, ಭಗವಂತನ ಸಾಕ್ಷಾತ್ಕಾರವಾಗಿರುವಂಥದ್ದು, ಭಗವಂತ ನೆಲೆಸಿರುವಂಥ ಕ್ಷೇತ್ರಗಳಿದೆಯಲ್ಲ, ಆ ಕ್ಷೇತ್ರದ ಮಹಿಮೆಯೇ ಬೇರೆ. ಆ ಕ್ಷೇತ್ರಗಳಿಗೆ ಹೋದರೆ ನೀವು ಅಲ್ಲಿ ವೈಬ್ರೇಷನ್ ಸಿಗುವಂಥ ವೈಬ್ರೇಷನ್ಸ್ಗಳೇ ಬೇರೆ. ನೀವು ಎಷ್ಟು ದೇವರ ದರ್ಶನವನ್ನು ಮಾಡ್ತೀರೋ ಆ ಕ್ಷೇತ್ರಕ್ಕೆ ಪಾದ ಇಡುವಂಥದ್ದೇ ಅತ್ಯಂತ ಪವಿತ್ರ. ಆ ಕ್ಷೇತ್ರಕ್ಕೆ ನೀವು ಕಾಲಿಟ್ಟ ತಕ್ಷಣವೇ ನಿಮ್ಮ ಕರ್ಮವೆಲ್ಲವೂ ಕಳೀತು ಅಂತ ಅಂದ್ಕೊಳ್ಳಿ. ಅನಂತರದಲ್ಲಿ ದರ್ಶನ,
ದರ್ಶನ ಆದ ನಂತರದಲ್ಲಿ ನಿಮಗೆ ಮುಕ್ತಿ, ಆ ಭಗವಂತನ ಒಂದು ಅನುಗ್ರಹ. ಆದರೆ ಆ ಕ್ಷೇತ್ರಕ್ಕಿದೆಯಲ್ಲ, ಕ್ಷೇತ್ರದ ಮಹಿಮೆ ಅದು ಅತ್ಯಂತ ಅಪಾರವಾಗಿರುವಂಥದ್ದು. ತಿರುಪತಿ ಎಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ವೆಂಕಟೇಶ್ವರ, ಅಲ್ಲಿರುವಂತಹ ಭಗವಂತನ ದರ್ಶನ. ನೀವು ಕ್ಷಣದಲ್ಲಿ ದರ್ಶನ ಅಷ್ಟೇ, ಅಲ್ಲಿ ನಿಮಗೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ದರ್ಶನ ಮಾಡ್ತೀರೇನೋ, ಆದರೆ ಆ 3 ಸೆಕೆಂಡಲ್ಲಿ ನಿಮಗೆ ಬಂದಂಥ ಆಯಾಸವೆಲ್ಲವೂ ಕಳೆದು ಹೋಗುತ್ತೆ. ಸುಮಾರು ಗಂಟೆಗಟ್ಟಲು ಕಾಲ ನೀವು ಕ್ಯೂ ನಿಂತಿದ್ದರೂ ಸಹ ಆ ಕೇವಲ 1-2 ಸೆಕೆಂಡ್ಗಳಲ್ಲಿ ಕೊಡುವಂಥ ದರ್ಶನ ನಿಮ್ಮ ಆಯಾಸವನ್ನೆಲ್ಲವೂ ನೀವು ಮರೆಸಿ ಆ ದರ್ಶನ ನಿಮಗೆ ಒಂದು ರೀತಿಯ ತೃಪ್ತಿಯನ್ನು ಕೊಟ್ಬಿಡುತ್ತೆ. ನಂತರದಲ್ಲಿ ನೋಡಿ, ನೀವೆಷ್ಟು ಬಾರಿಯಾದರೂ ತಿರುಪತಿಗೆ ಹೋಗಿ ಬನ್ನಿ, ದರ್ಶನ ಮಾಡಿದ ನಂತರದಲ್ಲಿ ಮತ್ತೆ ಆ ದರ್ಶನ ನೀವು ನೆನಪಿಸ್ಕೊಳ್ಳಿ, ಹೆಂಗಾಯ್ತು ಭಗವಂತ ಹೆಂಗಿದ್ದಾನೆ ಅಂತ ತಿರ್ಗಿ ಕಾಣಿಸೋದಿಲ್ಲ ನಿಮ್ಗದು. ಒಂದು ಬಾರಿ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಭಗವಂತನ ನೋಡದೆ ಅವನು ಹೆಂಗಿತ್ತು ಅಂತ ನೀವು ಕಲ್ಪನೆ ಮಾಡಿಕೊಂಡ್ರೂ ಸಹ ನಿಮಗೆ ಬರೋಲ್ಲ. ಕೇವಲ ಏನು ಕಾಣ್ಬೋದು, ಮಾಮೂಲಾಗೊಂದು ರೂಪ ಕಾಣ್ಬೋದು ಅಷ್ಟೇ, ಒಂದು ನಾಮ ಅಥವಾ ಬಿಟ್ಟರೆ ಒಂದು ಒಡವೆಗಳ ಆ ಥರ ಕಾಣ್ಬೋದೇ ಹೊರತು ಸಂಪೂರ್ಣವಾದಂಥ ಭಗವಂತನ ದರ್ಶನ ನಿಮಗೆ ಸಿಗೋದಿಲ್ಲ. ನೀವು ಲೈವ್ ಆಗೇ ನೋಡಬೇಕು. ನೀವು ನಾನು ಹಿಂಗೋ ನೋಡಿದೆ ಭಗವಂತನ ನೋಡಿದೆ ಯಾವ ಥರ ಇತ್ತು ಅಂತ ಕಲ್ಪನೆ ಮಾಡೋರು ನೀವು ನೆನಪಿಂದ ಅಲ್ಲೇ ಹೊರಟೋಗಿರ್ತಾನೆ ಭಗವಂತನ ಮತ್ತೆ ನೀವು ದರ್ಶನ ಮತ್ತೆ ಮಾಡಲೇಬೇಕು ಅಂತ ನಿಮಗೆ ಯಾವಾಗ ಆಸೆಯನ್ನು ಹುಟ್ಟಿಸ್ತಾನೋ ಅದು ನಿಮ್ಮ ಮತ್ತೆ ದರ್ಶನ ಮಾಡಲಿನಕ್ಕೋಸ್ಕರವೇ ಆಸೆ ಹುಟ್ಟಿಸ್ತಾ ಇರ್ತಾನೆ. ನೀವು ಎಷ್ಟು ಬಾರಿ ನೋಡಿದ್ರೂ ಮತ್ತೊಂದು ಬಾರಿ ನೋಡೋಣ, ಮತ್ತೊಂದು ಬಾರಿ ನೋಡಲೇಬೇಕು ಭಗವಂತನ ಅಂತ. ಇಂತಹ ತಿರುಪತಿಯ ದರ್ಶನ ಅದು ನಮಗೆ ಮಿತಿಗೆ ಮೀರದಲ್ಲೇ ಇರುವಂಥದ್ದು, ನಮಗೆ ನಿಲುಕಕ್ಕೆ ಸಿಗದಲೇ ಇರುವಂತಹ ಒಂದು ಕ್ಷೇತ್ರ ಮತ್ತು ದರ್ಶನ. ಜೊತೆಯಲ್ಲಿ ವೈಕುಂಠ ಏಕಾದಶಿ ದಿನದಂದು 11 ದಿನಗಳ ಕಾಲ ವೈಕುಂಠ ದ್ವಾರವನ್ನು ತೆಗೆದಿರ್ತಾರೆ. 11 ದಿನಗಳ ಕಾಲವೂ ಸಹ ಇರುತ್ತೆ. ಈಗ ಓಪನ್ ಆಗುವಂತಹ 30ನೇ ತಾರೀಕು ಓಪನ್ ಆದರೆ 8ನೇ ತಾರೀಕಿನವರೆಗೂ ಸಹ 8-9ನೇ ತಾರೀಕಿನವರೆಗೂ ಸಹ ವೈಕುಂಠ ದರ್ಶನ, ವೈಕುಂಠ ದ್ವಾರದಲ್ಲಿ ನಿಮಗೆ ಪ್ರವೇಶವನ್ನು ಸಿಗುತ್ತಾರೆ. ಎಲ್ಲ ದಿನಗಳು ಸಿಗೋದಿಲ್ಲ. ನಾವು ಸಹ ನೋಡಿ, ನಾನು ಅರ್ಚಕನಾಗಿ ನಾನು ಅಲ್ಲಿ ಭಗವಂತನ ಸ್ಮರಣೆ ಮಾಡುವಂಥವನಾಗಿ ನಾನು ಪ್ರಯತ್ನ ಪಟ್ಟರೂ ನನಗೆ ಸಿಗೋದಿಲ್ಲ ಒಂದೊಂದು ಬಾರಿ. ಕೆಲವರಿಗೆ ಆ ಭಗವಂತ ನಿಮ್ಮನ್ನು ಕರೆಸ್ಕೊಳ್ಬೇಕು ಕ್ಷೇತ್ರಕ್ಕೆ ಅಂದಾಗ ನಿಮಗೆ ಸಲೀಸಾಗಿ ನಿಮಗೆ ಆ ದರ್ಶನ ಟಿಕೆಟ್ ಸಿಗುತ್ತೆ. ಲಕ್ಕಿ ಡಿಪೋ ಅಂತನೋ ಆನ್ಲೈನ್ ಇದು ದರ್ಶನ ಅಂತನೋ ಯಾವುದೋ ಒಂದು ಸಿಕ್ಬಿಡುತ್ತೆ. ನೀವೆಲ್ಲರೂ ಸಹ ಪುಣ್ಯ ಮಾಡಿರುವಂಥವರು ಅಂತ. ಯಾಕೆ ಅಂತ ಅಂದರೆ ಇರ್ಬೋದು, ನನಗೆ ಫ್ರೀಯಾಗಿ ಹೋಗುವಂಥ ಅವಕಾಶಗಳು ಭಗವಂತ ನಮಗೆ ಕೊಟ್ಟಿರ್ಬೋದು. ಬಟ್ ಆದರೆ ನಾವು ವೈಕುಂಠ ಏಕಾದಶಿ ದಿವಸ ನಾವು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನಾವೆಲ್ಲವೂ ಸಹ ಇಲ್ಲಿ ಉಪಾಸನೆಗಳನ್ನು ಮಾಡ್ತಿರ್ತೀವಿ, ಆರಾಧನೆಗಳನ್ನ ನಾವೆಲ್ಲರೂ ಸಹ ಇರೋದ್ರಿಂದ. ಸೊ ನಾವು ಹೋಗಿ ಬಂದಿದ್ದೀವಿ, ಇಲ್ಲ ಅಂತ ಅಲ್ಲ. ಅದಾದ ನಂತರದಲ್ಲಿ ನಾನು ಹೇಳ್ದಂಗೆ ಇನ್ನೂ ಕೆಲವು ದಿನಗಳ ಕಾಲ ಇರೋದ್ರಿಂದ ದರ್ಶನ, ಯಾಕೆ ವೈಕುಂಠ ದ್ವಾರದ ಪೂಜೆ ಅದರಿಂದ ಇನ್ನೂ ನಿಮಗೆ 8ನೇ ತಾರೀಕಿನ ತನಕನೂ ಸಹ, ಜನವರಿ 8ನೇ ತಾರೀಕಿನ ತನಕೂ ಸಹ ವೈಕುಂಠ ದ್ವಾರ ಪ್ರವೇಶ ಅಂತ ಇರುತ್ತೆ. ಅದು ಯಾವಾಗಲೂ ನೀವು ನೋಡಿರ್ತೀರಿ, ಕ್ಲೋಸ್ ಆಗಿರುತ್ತೆ. ಭಗವಂತನ ದರ್ಶನ ಮಾಡಿ ನೀವು ಹೊರಗಡೆ ಬಂದ ತಕ್ಷಣವೇ ಒಂದು ವೈಕುಂಠದ ಬಾಗಿಲು ಅಂತ ಇರುತ್ತೆ, ಅದು ಓಪನ್ ಆಗುತ್ತೆ. ಅಂದರೆ ನಿಮ್ಮನ್ನು ಮತ್ತೊಂದು ಬಾಗಿಲಿಂದ ಇನ್ನೂ ಒಳಗಡೆ ಹೋಗ್ತೀರಿ. ನೀವು ದರ್ಶನ ಮಾಡಿದ್ದು ಏನು ಮಾಡ್ತಿರ್ತೀರಿ, ಇನ್ನೂ ಒಳಗಡೆ ಹೋಗಿ ಅಲ್ಲಿಂದ ಒಳಗಡೆ ಬರುವಂಥದ್ದು, ದೇವರಿಗೆ ಇನ್ನೂ ಹತ್ತಿರದಲ್ಲಿ ದರ್ಶನ ಮಾಡುವಂಥ ಯೋಗ ಸಿಗುವಂಥದ್ದು ಯಾವುದಂದರೆ ಈ ಧನುರ್ಮಾಸದಲ್ಲಿ ಮಾತ್ರನೇ. ಮತ್ತು ನಿಮಗೆ ತಿರ್ಗಾ ಹೊರಗಡೆಯಿಂದನೇ ದೇವ್ರ ದರ್ಶನ ಮಾಡಬೇಕು, ಇನ್ನು ತುಂಬ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂತಹ ದರ್ಶನ. ಮತ್ತು ಎಲ್ಲ ಮಹಾವಿಷ್ಣು ದೇವಸ್ಥಾನಗಳಲ್ಲೂ ಸಹ ನಿಮಗೆ ವೈಕುಂಠ ದ್ವಾರ ಪ್ರವೇಶ ಅಂತ ಮಾಡೇ ಮಾಡ್ತಾರೆ. ಅಲ್ಲಿ ಅನಂತ ಪದ್ಮನಾಭ ಆ ರೀತಿಯಾಗಿ ಶಯನ ಭಗವಂತ ಮಲ್ಕೊಂಡಿರುವಂತಹ ರಂಗನಾಥ ಸ್ವಾಮಿ ಅಂತ ನಾವು ಹೇಳ್ತಿರ್ತೀವಲ್ಲ, ಆ ರಂಗನಾಥ ಸ್ವಾಮಿಯ ರೂಪದಲ್ಲಿ ಮಲ್ಕೊಂಡಿರುವಂತಹ ವೈಕುಂಠ ದ್ವಾರ ದರ್ಶನ ಪ್ರತಿಯೊಂದು ವಿಷ್ಣು ದೇವಾಲಯಗಳಲ್ಲೂ ಈ ವೈಕುಂಠ ಏಕಾದಶಿ ದಿನದಂದು ಮಾಡಿಯೇ ಮಾಡ್ತಾರೆ. ನಿಮ್ಮ ದರ್ಶನ ಸಂಪೂರ್ಣ ಪರಿಪೂರ್ಣ ಆಗಬೇಕು ಅಂತಂದರೆ ನೀವು ವೈಕುಂಠ ದ್ವಾರದಲ್ಲಿ ಪ್ರವೇಶವನ್ನು ಮಾಡಲೇಬೇಕು. ಅಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿರ್ತಾರೆ. ನೀವು ಬರೋಕ್ಕೆ ಒಂದು ಜಾಗ ಆಗಿದರೆ ಹೋಗಬೇಕಾದ್ರೆ ಭಗವಂತನ ದರ್ಶನ ಮಾಡಿಕೊಂಡೇ ನೀವು ಹೋಗಬೇಕು. ಬರಬೇಕಾದ್ರೆ ದರ್ಶನ ಮಾಡೋಕ್ಕಾಗೋದಿಲ್ಲ, ಅದು ಬೇರೆ ಕಡೆ ಪ್ರವೇಶ ಇರುತ್ತೆ. ಹೋಗಬೇಕಾದ್ರೆ ನೀವು ವೈಕುಂಠ ದ್ವಾರದಲ್ಲಿಯೇ ಹೋಗಿ ಮತ್ತು ಭಗವಂತನ ದರ್ಶನ ಮಾಡಿ, ಗಿರಿಯಲ್ಲಿ ರಂಗನಾಥ ಸ್ವಾಮಿ ಇರ್ತಾರೆ, ಅಲ್ಲಿ ಒಂದು ಮಹಾವಿಷ್ಣುವಿನ ಒಂದು ಉತ್ಸವ ಮೂರ್ತಿಯನ್ನು ಅಲ್ಲಿ ಕಟ್ಟಿರ್ತಾರೆ, ನಿರ್ಮಾಣವನ್ನು ಮಾಡುತ್ತಾರೆ. ಆ ಭಗವಂತನ ಕೆಳಭಾಗದಲ್ಲಿ ನಾವು ಹೋಗಿ ಭಗವಂತನ ದರ್ಶನವನ್ನು ಮಾಡ್ತೀವಿ. ಅಲ್ಲಿ ಮುಕ್ತಿದಾಯಕನಾದಂತಹ ಮತ್ತು ನಮಗೆ ಅನುಗ್ರಹ ನೀಡುವಂತಹ ಮಹಾವಿಷ್ಣುವಿನ ದಿವ್ಯ ದರ್ಶನ ನಮಗೆ ಅಲ್ಲಾಗತ್ತೆ. ವೈಕುಂಠ ಏಕಾದಶಿ ದಿನದಂದು ಮಹಾವಿಷ್ಣುವನ್ನು ಎಷ್ಟು ನೋಡ್ತೀರೋ ಅಷ್ಟು ಫಲ ವೈಕುಂಠ ದ್ವಾರ ಪ್ರವೇಶದಲ್ಲಿ ನಿಮಗೆ ಸಿಗುತ್ತೆ. ಉತ್ತರ ದಿಕ್ಕಿನಲ್ಲಿರುವಂಥ ವೈಕುಂಠ ದ್ವಾರದ ಪ್ರವೇಶ ಅಂದರೆ ಭಗವಂತ ಎಲ್ಲಿದ್ದಾನೆ ಅಂತಂದರೆ ಉತ್ತರ ದಿಕ್ಕಿನಲ್ಲಿದ್ದಾನೆ. ಭಗವಂತನ ನೋಡಬೇಕು ಅಂದರೆ ನಾವು ಹೋಗ್ಬೇಕಾದ್ರಂತೂ ಉತ್ತರ ದಿಕ್ಕಿಗೆ ಹೋಗಬೇಕು.
ಅಲ್ಲಿ ಭಗವಂತ ಸಿಗುವಂಥದ್ದು, ಮಹಾವಿಷ್ಣು ಸಿಗುವಂಥದ್ದು ಉತ್ತರ ದಿಕ್ಕು. ಆದ್ದರಿಂದ ಭಗವಂತ ಅಂದರೆ ಏನು ಸ್ವಾಮಿ ನಾನಿರದಿಂದ ಉತ್ತರ ದಿಕ್ಕು ಅಂತಲ್ಲ, ಇಡೀ ವಿಶ್ವಕ್ಕೆ ತಗೊಳ್ತಾನೆ ಅವನು. ಅಂತಹ ಜಾಗದಲ್ಲಿರುವಂತಹ ಮಹಾವಿಷ್ಣು ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಭಗವಂತನ ವೈಕುಂಠ ದ್ವಾರವನ್ನು ನಿರ್ಮಾಣವನ್ನು ಮಾಡಿರ್ತಾರೆ. ಅಲ್ಲಿ ಭಗವಂತನ ದರ್ಶನವನ್ನು ಮಾಡಿ ಅನಂತರದಲ್ಲಿ ಭಗವಂತನ ಸನ್ನಿಧಿಯೆಲ್ಲ ಒಂದು 5 ನಿಮಿಷ ಕೂತ್ಕೊಳ್ಳಿಕ್ಕೆ ಸಾಧ್ಯವಾದರೆ ಕೂತ್ಕೊಂಡು ಕೀರ್ತನೆಯೋ ಭಜನೆಯೋ ಮತ್ತೊಂದು ಉಪಾಸನೆಯೋ ಹಲವಾರು ಯಾವುದಾದ್ರೂ ಸೇವೆಯನ್ನು ಅದರಲ್ಲಿ ನಾವು ಎಲ್ಲವೂ ಸಹ ಪಾಲ್ಗೊಳ್ಬೇಕು. ಅನಂತರದಲ್ಲಿಯೇ ಭಗವಂತನ ಸಂಪೂರ್ಣವಾದಂಥ ಅನುಗ್ರಹ. ನಾನು ಆಗಲೇ ಹೇಳಿದ ಹಾಗೆ ಭಗವಂತನಿಗೆ ನಿಮಗೆ ನೀವು ಸ್ವಾರ್ಥಿಗಿಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಜನಗಳು ನಿಮಗೆ ಸಾಧ್ಯವಾದರೆ 1-2-3 ದೇವಸ್ಥಾನಕ್ಕೊಳಗೆ ಹೋಗಿ, ಆಗಲಿಲ್ಲ ಅಂತ ಅಂದರೆ ಒಂದೇ ದೇವರನ್ನಾಗಲಿ 11 ಬಾರಿ ದರ್ಶನವನ್ನು ಮಾಡಿ. ನಿಮಗೆ ಪ್ರದಕ್ಷಿಣೆ ಮಾಡಲಿಕ್ಕೆಲ್ಲ ಜಾಗ ಇದೆ ಅಂತಂದರೆ ಮಾಡಿ, ಇಲ್ಲ ಅಂತಂದರೆ ಇಲ್ಲ ಗುರುಗಳೇ ನಾನು ಮತ್ತೆ ಮತ್ತೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ, ರಶ್ ಇರುತ್ತೆ, ನನಗೆ ಆರೋಗ್ಯ ಕೆಟ್ಟಿರುತ್ತೆ, ಇಲ್ಲಾಂದರೆ ವಯಸ್ಸಾಗಿರುತ್ತೆ, ಆ ಥರ ಅಂದಾಗ ನೀವು ಅಲ್ಲೇ ನಿಂತ್ಕೊಂಡು 11 ಬಾರಿ ದರ್ಶನವನ್ನು ಮಾಡಬೇಕು. 1 ಬಾರಿ ದರ್ಶನವನ್ನು ಮಾಡಿದ್ಮೇಲೆ ಭಗವಂತನ ಧ್ಯಾನವನ್ನು ಮಾಡಿದಾಗ ಕಣ್ಣು ಮುಚ್ಕೊಳ್ಳಿ, ಮತ್ತೊಮ್ಮೆ ಭಗವಂತನ ದರ್ಶನವನ್ನು ಮಾಡಿ ಧ್ಯಾನವನ್ನು ಮಾಡಿ ಕಣ್ಣು ಮುಚ್ಕೊಳ್ಳಿ. ಈ ಥರ ಮಾಡಿದ್ರೂ ಸಹ ನಿಮಗೆ 11 ಬಾರಿ ಭಗವಂತನ ದರ್ಶನವಾಗತ್ತೆ. ಆ ರೀತಿಯಲ್ಲಾದರೂ ಅಂದರೆ 11 ಅನ್ನುವಂಥದ್ದು ಮಹಾವಿಷ್ಣುವಿಗೆ ಅತ್ಯಂತ ಪವಿತ್ರವಾದಂಥ ಸಂಖ್ಯೆ. ಅಂದರೆ 11 ಇದೆಯಲ್ಲ ಆ ಸಂಖ್ಯೆ ಅತ್ಯಂತ, ಅದಕ್ಕೆ ನಾವು 11 ಎಲ್ಲ ಪ್ರತಿಯೊಂದಕ್ಕೂ ಒಂದು ಮರಣವಾಗಲಿ 11 ತೆಗೆದುಕೊಳ್ತೀವಿ, ಒಂದು ಜನನವಾಗಲಿ 11 ತೆಗ್ತೀವಿ. 11 ಅನ್ನುವಂಥ ಸಂಖ್ಯೆಗೆ ಮೋಕ್ಷ ಸಿಗುವಂಥದ್ದು, ಅಲ್ಲಿ ಮೋಕ್ಷವನ್ನು ಕೊಡುವಂಥದ್ದು. ಅದಕ್ಕೆ 11ಕ್ಕೆ ಅಷ್ಟೊಂದು ಮಹತ್ವ ಇರುತ್ತೆ. ಆದ್ದರಿಂದ 11 ಅನ್ನುವಂಥದ್ದು ಮಹಾವಿಷ್ಣುವಿನ ಅತ್ಯಂತ ಪಾವಿತ್ರತೆಯ ದಿನ ಆಗಿರೋದ್ರಿಂದ 11ನೇ ಸಂಖ್ಯೆಯನ್ನು ನೀವು ಜಾಸ್ತಿ ಉಪಯೋಗಿಸಬೇಕು ವೈಕುಂಠ ಏಕಾದಶಿ ದಿನದಂದು. ಎಸ್ ಗುರುಗಳೇ, ಸಾಕಷ್ಟು ವಿಶೇಷ ಮಾಹಿತಿಯನ್ನು ವೈಕುಂಠ ಏಕಾದಶಿ ದಿನದ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಗುರುಗಳು ಹೇಳಿದ್ರು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಆ ದಿನ ಹೇಗಿರಬೇಕು, ನಮ್ಮ ದಿನಚರಿ ಹೇಗಿರಬೇಕು, ಉಪವಾಸ ಹೇಗಿರಬೇಕು, ನಾವು ಹೇಗೆ ಒಟ್ಟಾರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂಥದ್ದನ್ನು ಗುರುಗಳೇ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.